राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देव महेश्वरा गुरुर साक्षात परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ವರದಾರ ವಿಠ್ಠಲ ಪಾರ್ವತಿ ಪತೇಶ್ವರ राजाधिराज सद्गुरुनाथ महाराज की जय। श्री गुरुदेव दत्त। श्री राम जय जय राम। 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 राजाधिराज सद्गुरुनाथ महाराज की जय। श्री गुरुदेव ಶ್ರೀರಾಮ್. ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಾಂಪ್ರದಾಯದ ಮೂಲ ಪುರುಷರು ಹಿಡಿದು ಇಲ್ಲಿಂದ ಇಲ್ಲಿಯವರೆಗೆ ಆಗಿ ಹೋದಂಥ ಎಲ್ಲ ಸದ್ಗುರುವರ್ಯರ ದಿವ್ಯ ಪಾದಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಾಂಪ್ರದಾಯದ ಮೂಲ ಪುರುಷರ ಅವತಾರ ಕಾರ್ಯದ ನೆನಪನ್ನು ನೀವುಗಳೆಲ್ಲ ಮಾಡ್ಕೋಬೇಕಾಗ್ಯದ ಅಂಥೇಳಿ ಮಹಾರಾಜರು ಮೂಲ ಪುರುಷರಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ಕಾಡಸಿದ್ದೇಶ್ವರ ಮಹಾರಾಜರ ಈ ಒಂದು ಸಪ್ತಾಹವನ್ನು ನಿಮಗೆ ಹಾಕಿಕೊಟ್ಟಾರ. ಅದು ವಿಶೇಷವಾಗಿ ಸಮರ್ಥರ ಅತ್ಯಂತ ಅಂತರಂಗದ ಭಕ್ತ ನಮ್ಮ ಬಸಣ್ಣವ್ರ ಮನೆಯೊಳಗೆ ಸಮರ್ಥರು ಈ ಸಪ್ತಾಹ ಹಾಕಿಕೊಟ್ರು. ಒಮ್ಮೆ ನಾವು ಹಿಂದೆ ಅವಲೋಕನ ಮಾಡಿ ನೋಡಿದಾಗ ಸಾಂಪ್ರದಾಯದ ಮೂಲ ಪುರುಷರ ಸಪ್ತಾಹವನ್ನು ಹಾಕಿಕೊಟ್ಟಂಥ ಮನೆ ಹೆಂಗಿತ್ತು ಅಂತಂದ್ರೆ, ಅವ್ರ ಮನ ಸಂಪೂರ್ಣ ಏನಪ್ಪ ಅಂದ್ರೆ ಸದ್ಗುರುಮಯ ಆಗಿತ್ತು. ಆದರೆ ಮನೆ ಒಳಗೆ ನೀವು ಆರ್ಥಿಕವಾಗಿ ನಾವು ನೋಡಬೇಕಾಗಿದ್ದರೆ ತರೋದು ತಿನ್ನೋದಕ್ಕೂ ಸಹಿತ ಚಾಟ್ ಇದ್ದಿದ್ದಿಲ್ಲ ಈ ಮನೆಯೊಳಗೆ. ಏನು ಈ ಮನೆಯೊಳಗೆ ಬಸಣ್ಣವರು ಒಂದು ಅರಿವೆ ಅಂಗಡಿಯಾಗ ನೌಕರಿ ಮಾಡ್ತಿದ್ರು. ಅಗದಿ ಸ್ವಲ್ಪ ಪಗಾರ ಅಂಥದ್ರೊಳಗೆ ಮಹಾರಾಜರು ಇಂಥಲ್ಲೇ ಹಾಕಿಕೊಟ್ಟಾರ ಅಂದ್ರೆ, ಇದೊಂದು ಅಂಥ ಒಂದು ಯೋಗ್ಯವಾದಂತಹ ಶಿಷ್ಯನ ನನ್ನ ಮನೆಯದ ಇದು ಸಪ್ತಾಹ ಜವಾಬ್ದಾರಿ ನಂದದ ಅಂತೇಳಿ ಹಾಕಿಕೊಟ್ಟಾರು ಅಂಥೇಳಿ. ಆವಾಗ ನಾವು ನೋಡೆವು, ಕಕಾರು ನೋಡ್ಯಾರ, ಹನುಮಂದೇವರು ನೋಡ್ಯಾರ. ಎಂಥ ಒಂದು ಕಠಿಣ ಪರಿಸ್ಥಿತಿ ಒಳಗೆ ಈ ಸಪ್ತಾಹ ಇತ್ತು ಅಂದ್ರೆ, ನಾನು ನಿಮಗೆ ಮೇಲೆ ನನಗೆ ನೆನಪಾಗ್ತದೆ. ಇಲ್ಲಿ ಇದಕ್ಕೆ ನೋಡ್ರಿ, ಅದು ಎಲ್ಲಿ ಬಬಲೇಶ್ವರ ನಾಕಕ್ಕ ಮಲ್ಲಯ್ಯನ ಗುಡಿ ಅಂತಲ್ಲಿ ಒಂದು ಮನೆ ಇತ್ತಿರೋದು ಮೊದಲಿಂದ ಹೇಳೋದ್ರಿ. ಅಲ್ಲಿ ಸಪ್ತಾಹಕ್ಕೆ ನಾನು ನಮ್ಮ ಗುರಣ್ಣ ಹೋಗಿದ್ದೆವು. ಹೋದಾಗ ಆ ಮನೆ ಹೆಂಗಿತ್ತಂದ್ರೆ, ಈ ಲಿಂಟಲ್ ಅದಲ್ಲ, ಲಿಂಟಲ್ ಅಂತಿರಲಿ ಇದಕ್ಕೆ, ಇದರಷ್ಟೇ ಜಂತಿ ಅದು, ಇಷ್ಟೇ ಎತ್ತರ. ಮಹಾರಾಜರ ಅಕಸ್ಮಾತ್ ಹಿಂಗೆ ಸೀದಾ ನಿಂತರ ತಲೆಗೆ ಎಲ್ಲಿ ಬಡಿತದೋ ಅನ್ನೋ ಹಂಗಿತ್ತದು. ಏನು ಅದು ಕಡೆ ಪಾಠ ಅಲ್ಲ, ಮತ್ತು ಕಟ್ಟಿಗೆದು. ಆಮೇಲೆ ನೀವು ಒಳಗೆ ಹೋಗಿ ಕೂಡಲೇ ಮುಂದೊಂದು ಪಡಸಲಿ ಇಷ್ಟು ಎತ್ತರ ಇದ್ರ ಮೇಲೆ ಅಲ್ಲಿ ಮಹಾರಾಜರು ಇದು ಕಾಡಸಿದ್ದೇಶ್ವರ ಮಹಾರಾಜರ ಫೋಟೋ ಸ್ಥಾಪನಾ, ಇಲ್ಲಿ ದಾಸೋಹ ಸ್ಥಾಪನಾ, ಮಹಾರಾಜರ ಕಂಬಳಿ ಹಾಸ್ಕೊಂಡು ಕೂತಿದ್ರು. ಕೂತಾಗ ನಾನು ಗುರಣ್ಣ ಹೋದೆವು. ಹೋದ ಕೂಡಲೇ ನಾ ಹಿಂಗೆ ಒಳಗೆ ಹೋಗಿ ಕೂಡಲೇ ಮಹಾರಾಜರು ಎಲ್ಲಿ ಕೂತಾರ ಅನ್ನೋದು ಸಹಿತ ಕಾಣಿಸೋಷ್ಟು ಸಹಿತ ಬೆಳಕಿಲ್ಲ ಅಲ್ಲಿ. ಏನು ಮತ್ತು ಅಂಥದ್ರಾಗ ಒಳಗಡಿಗೆ ನಡೆದಿತ್ತಂದ್ರೆ ಹೊರಗೆಲ್ಲ ಹೋಗಿ ಇಂಥ ಪರಿಸ್ಥಿತಿ ಒಳಗೆ ಆ ಮನೆ
ಏಟು ಮನೆ ಅದು ಇಷ್ಟು ಪಡ್ಸಲ್ ಇದಕ್ಕೆ ಇದು ಇಷ್ಟೊಂದು ಮುಂದೆ ಎತ್ತರ ಮೇಲೆ ಇತ್ತು, ಮುಂದೆ ಒಂದು ಸ್ವಲ್ಪ ಇತ್ತು, ಒಳಗೊಂದು ಕೋಲಿ. ಯಾಕೆ ನಾನು ನೆನಪು ಮಾಡ್ಕೋತಂದ್ರೆ ಮಹಾರಾಜರಿಗೆ ನಮ್ಮ ವೈಭವ ಮುಖ್ಯ ಅಲ್ಲ, ನಮ್ಮ ಆಂತರಿಕ ವೈಭವ ಭಾಳ ಮುಖ್ಯ. ಬಸಣ್ಣ ಅಂದರೆ ಹೆಂಗಿದ್ರಂದ್ರೆ ಇವತ್ತಿನ ದಿವಸ ಶಿವನ ಮುಂದೆ ನಂದಿ ಹೆಂಗಿರ್ತಾನೆ ಹಂಗಿದ್ರು ಬಸವಣ್ಣನೇ. ಅಂದರೆ ಏನು, ಒಟ್ಟು ಹಿಂಗೆ ಕೈ ಮುಗಿದು ನಿಂತು ಬಿಟ್ರು ಅಂದ್ರೆ ನಿಂತು ಬಿಡೋದು, ಅದು ಏನು ಎದುರಿಗೆ ಸಹಿತ ಅಲ್ಲ, ಒಂದು ಮೂಲೆಯಾಗಿ ನಿಂತು ಬಿಡೋದು. ಹಿಂಗೆ ಎಷ್ಟು ಪ್ರೇಮ ಇದ್ರು ಬಸಣ್ಣನ ಮೇಲೆ ನಮ್ಮ ಮಹಾರಾಜರು ಹೇಳ್ಬೇಕಂದ್ರೆ ನಮಗನ್ನಿಸ್ತದ ನಾವು ಬಸಣ್ಣಂಗೆ ಆಗ್ಬೇಕಾಗಿತ್ತಂದ್ರೆ ನಾವು ನಮ್ಮ ಕಾಡಿಸಿದ್ದನ ಗತಿ ಆಗ್ಬೇಕಾಗಿದ್ದರೆ ಜನ್ಮಗಳು ಹೋಗ್ತಾವಂತ. ಹಾಂ, ಜನ್ಮಗಳು ಹೋಗ್ತಾವೆ. ಈ ಸ್ಥಿತಿ ಪ್ರಾಪ್ತ ಆಗ್ಬೇಕಾಗಿತ್ತಂದ್ರೆ, ಯಾಕಂದ್ರೆ ಬಸಣ್ಣನೂ ಕೂಸ ಮಹಾರಾಜರ ಎದುರಿಗೆ. ಇವತ್ತಿನ ದಿವಸ ನಮ್ಗೆ ಕಾಡಿಸಿದ್ದನು ನಮಗೆ ಕೂಸಿದ್ದಂಗಿದ್ದಾನೆ. ಒಂದು ಕೂಸಿನಂತಲ್ಲಿ ಯಾವ ವಿಕಾರಗಳೇ ಇಲ್ಲ, ಯಾವ ವಿಕ್ಷೇಪ ಮಲವಿಕ್ಷೇಪಗಳೇ ಇಲ್ಲ. ಇಂಥವ್ರ ಹೃದಯದೊಳಗೆ ನಾ ಇರ್ತೀನಿ ಅಂತೇಳಿ ಮಹಾರಾಜರು ಬಾರಾಭಂಗದಾಗ ಹೇಳಿದ್ರು, ಜೈಸ ಗಂಗಾವಾವೆ ತೈಸೇ ಜಾಚೆ ಮನ ಭಗವಂತ ಜಾನ ತ್ಯಾಚಿದೆ. ಅದಕ್ಕೆ ಇವತ್ತು ನಾವು ಜಗನ್ನಾಥ ಕಾಕರಾಗಲಿ ನಾವಾಗಲಿ ಏನು ವಿಚಾರ ಮಾಡಿ, ಜಗನ್ನಾಥ ಕಾಕರು ಭಕ್ತಿ ಜ್ಞಾನ ವೈರಾಗ್ಯದ ಬಗ್ಗೆ ಈ ಸಪ್ತಾಹದಾಗ ವಿಶ್ಲೇಷಣೆ ಆಗಲ್ರಿ ಅಂದರು. ಇವತ್ತಿನ ದಿವಸ ನಾವೇನು ಮಾಡೋದು, ಸಶಿಷ್ಯರ ಲಕ್ಷಣ ಹೆಂಗಿರ್ತಾವ. ಯಾಕಂದ್ರೆ ನಮ್ಮ ಬಸಣ್ಣ ನಮ್ಮ ಮಹಾರಾಜರ ದೃಷ್ಟಿಯೊಳಗೆ ಸಶಿಷ್ಯ, ನಮ್ಮ ಕಾಡಿಸಿದ್ದ ನಮ್ಮ ಮಹಾರಾಜರದೊಳಗೆ ಸಶಿಷ್ಯ. ಈ ಮನೆತನದ ಮಂದಿ ಎಲ್ಲರೂ ಸಶಿಷ್ಯತ್ವಕ್ಕೆ ಆ ಒಂದು ಪಾತ್ರತಾ ಇದ್ದಾರಂಥೇಳಿ ಇವತ್ತು 27 ಕಡೆ ಸಪ್ತಾಹ ಆದರೂ ರಾಜ, ಈ ಸಪ್ತಾಹದಾಗ ಸಿಗುವಂಥ ಆನಂದ, ಇಲ್ಲಿ ನಡೆಯುವಂಥ ಕಾರ್ಯಕ್ರಮ, ಇಲ್ಲಿ ನಡೆಯುವಂಥ ವಿಚಾರಗಳ ಚಿಂತನ, ಅದನ್ನು ನಿನಗೆ ನೀವು ಅವಲೋಕನ ಮಾಡಿದಂದ್ರೆ ಎಲ್ಲಿಯೂ ಸಿಗೋದಿಲ್ಲ. ಯಾಕ್ರಿ? ಹಾಂ, ಯಾಕಂದ್ರೆ ಇಲ್ಲಿ ಮಹಾರಾಜರೇ ಕೂತಿರ್ತಾರೆ. ಮಹಾರಾಜರೇ ಪವಾಡ ಅಲ್ಲ ಇದು ಪವಾಡ. ಅದಕ್ಕೆ ಲೀಲೆ ಅನ್ನೋದು, ಇದೇ ಲೀಲೆ ಏನು. ಆಮೇಲೆ ಇನ್ನೂ ಒಂದು ನಿಮಗೆ ಹೇಳ್ತೀನಿ, ಇಲ್ಲಿ ಪ್ರಸಾದ ಏನದಲ್ಲ, ಈ ಪ್ರಸಾದದ ಒಂದು ಅಮೃತಮಯ ಸವಿ ನಿಮಗೆ ಯಾವ ಸಪ್ತಾಹದಾಗೂ ಸಿಗೋದಿಲ್ಲ. ರಘು, ಆಮೇಲೆ ಈ ಮನೆತನದವರು ನಾವೆಲ್ಲ ಸಪ್ತಾಹಕ್ಕೆ ಬಂದಿರ್ತೀವಲ್ಲ, ನಮ್ಮನ್ನು ಮಹಾರಾಜರ ಶಿಷ್ಯರಂತೇಳಿ ತಿಳ್ಕೋದಿಲ್ಲ. ಏನು, ಇವರೆಲ್ಲರೂ ನನ್ನ ಗುರುವಿನ ಸ್ವರೂಪ ಅಂತ ತಿಳ್ಕೊಂಡು ನಮ್ಮನ್ನು ಅವರು ಇದು ಮಾಡ್ತಾರೆ. ಇದು ಸಶಿಷ್ಯರ ಲಕ್ಷಣ ಅಂತಂತ, ಇದು ಸಶಿಷ್ಯರ ಲಕ್ಷಣ. ಈ ಶಿಷ್ಯತ್ವ ನಮ್ಮಲ್ಲಿ ಎಲ್ಲಿ ತನಕ ಬರೋದಿಲ್ಲ, ಅಲ್ಲಿ ತನಕ ಮಹಾರಾಜರು ನಮ್ಮ ಮೇಲೆ ಕೃಪಾ ಮಾಡುವುದಿಲ್ಲ ಅಂತಲೇ ಹೇಳ್ಬೇಕು. ಕೃಪಾ ಇರ್ತದೆ ಖರೆ, ಆದರೂ ಸಹಿತ ಆ ಕೃಪಾಕ್ಕೆ ಪಾತ್ರ ನಾವು ಆಗಿರೋದಿಲ್ಲ. ನಾವು ಕೃಪೆಗೆ ಪಾತ್ರ ಆಗಬೇಕು. ಇವತ್ತೊಂದು ಪೋಸ್ಟ್ ನಮಗೆ ಕೊಡ್ಲಿಕ್ಕತ್ತಾರ ಅಂದ್ರೆ ಆ ಪೋಸ್ಟಿಗೆ ಏನು ಕಲಿಬೇಕು, ಏನು ನಮ್ಮಂತಲ್ಲಿ ಒಂದು ಇದು ಇರಬೇಕಲ್ಲ, ಅದು ಬೇಕು. ಇವತ್ತೊಬ್ಬ ಜಡ್ಜ್ ಇದ್ದಾನಪ್ಪ ಅಂತಂದ್ರೆ 6ನೇ 7ನೇ ಹುಡುಗನ್ನ ಜಡ್ಜ್ನ ಕುರ್ಚಿದಾಗ ಕೂರಿಸ್ಲಿಕ್ಕೆ ಬರ್ತದೆ ಇಲ್ಲ. ಹಂಗೆ ಶಿಷ್ಯರು ಒಬ್ಬ ಗುರುವಿಗೆ ಅನೇಕ ಮಂದಿ ಇರಬಹುದು. ಒಬ್ಬ ಸದ್ಗುರುವಿಗೆ ಶಿಷ್ಯರು ಅನೇಕ ಮಂದಿ ಇರಬಹುದು. ಆದರೆ ಸಶಿಷ್ಯರೇನಿದ್ದಾರಲ್ಲ ಅವರು ಕೇವಲ ಸದ್ಗುರುಗಳು ಆರಿಸಿಕೊಂಡಂಥ ಗೋಣೆ ಎತ್ತಿದ ಕೀಡಿಗಳಂತೆ ತಿಳ್ಕೊಂಡು ಅವ್ರನ್ನ ಹೆಂಗೆ ಭೃಂಗ ಮಾಡೋ ಭೃಂಗ ಆ ಕೀಡಿನ ಒಯ್ದು ತನ್ನಂತೆ ಮಾಡ್ಕೋತದಲ್ಲ, ಹಂಗೆ ಸಶಿಷ್ಯತ್ವದ ಒಂದು ನಮ್ಮಂತಲ್ಲಿ ಯಾವ ಪಾತ್ರತೆ ಬಂತಂದ್ರೆ ನಿಶ್ಚಿತವಾಗಿಯೂ ಮಹಾರಾಜರು ತಮ್ಮಂತೆ ನಮ್ಮನ್ನು ಮಾಡ್ಕೋತಾರೆ. ಏನು ಇಷ್ಟು ಸಪ್ತಾಹಗಳನ್ನು ಮಹಾರಾಜರು 27 ಸಪ್ತಾಹಗಳನ್ನು ಹಾಕಿಕೊಟ್ಟದ ಉದ್ದೇಶ, ಇದ್ರ ಯಾಕೆ ಹಾಕಿಕೊಟ್ರು ಅನ್ನೋದಕ್ಕೊಂದು ಅರ್ಥದ ಅಂತಾರವರು. ಅದಕ್ಕೆ ಸಮರ್ಥ 18ನೇ ದಶಕನಾಗ ಅಂದರು, ಪ್ರಜ್ಞೆ ವಿಡ ಅರ್ಥನ ಕಡೆ ಅಂದ್ರು ಅವರು. ನಿನ್ನಂತಲ್ಲಿ ಈ ಪ್ರಜ್ಞೆ ಇರಲಿಲ್ಲ ಅಂದ್ರೆ ಇಷ್ಟೆಲ್ಲ ಏನು ಅಧ್ಯಾತ್ಮದ ಒಂದು ಈ ಸಪ್ತಾಹಗಳಾಗಲಿ, ಇಲ್ಲಿ ನಡೆಯೋ ಚಿಂತನೆ ಆಗಲಿ, ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಆಗಲಿ, ಇದರ ಅರ್ಥ ನಿನಗೆ ಆಗೋದ್ರ ಅಂತಾರವರು. ಬರ್ತಿ ಏನೋ ಕೆಲವೊಬ್ಬರು ಬರ್ತಾರೆ, ಚಲೋ ಟೈಮ್ ಪಾಸ್ ಆತಂತಾರೆ. ಸಪ್ತಾಹಕ್ಕೆ ಹೋಗಿದ್ದೆ, ಏನು ಮನಗಂಡು ಟೈಮ್ ಪಾಸ್ ಆತ್ರಿ.
ಅಂದ್ರೆ ಎಲ್ಲಿ ಟೈಮ್ ಪಾಸ್ ನೀ ಬರೇ ಹೋಗಿ ಮಲ್ಕೊಂಡ್ರು ಟೈಮ್ ಪಾಸ್ ಆಗ್ತದೆ. ಹೌದಲ್ಲ? ಹಾಂ, ಹೌದಲ್ಲ? ಅಂದ್ರೆ ಟೈಮ್ ಪಾಸ್ ಅಂದ್ರೆ ಟೈಮ್ ಪಾಸ್ ಹಾಕ್ಕೊತಾನೆ ಇರ್ತದ ಅದು. ನೀ ಏನನ್ನ ಪಾಸ್ ಮಾಡೋ ಕಾರಣ ಇಲ್ಲ, ತನ್ನ ಪಾಸ್ ಆಗಿ ಹೋಗ್ತದೆ. ಹೌದಲ್ಲ? ಕೆಲವೊಬ್ರು ಅಂತಾರೆ ಮನ್ಯಾಗ ಏನು ಕೂಡುದದ ಅಂತೇಳಿ ಬಂದೀವ್ರಿ ಅಂದ್ರೆ ಅರ್ಥ ಆಗಲಿಲ್ಲ ಅಂದರೆ ಇಲ್ಲಿ ಬರಬೇಕಾತಂದ್ರೆ ಇದಕ್ಕೊಂದು ಯಜ್ಞ ಅಂದಾರ ಜ್ಞಾನಿಗಳು. ಏನಂದಾರ ಸಪ್ತಾಗ ಅಂದ್ರೆ ಏನು ಒಂದು ಯಜ್ಞ. ಇಲ್ಲಿ ಜ್ಞಾನದ ಯಜ್ಞದ ಇಲ್ಲಿ ನಮ್ಮನ್ನು ನಾವು ಆಹುತಿ ಮಾಡಿಕೊಂಡಾಗ ಮಾತ್ರ ಆ ಜ್ಞಾನ ಪ್ರಾಪ್ತ ಆಗ್ತದೆ ರಾಜ. ನಮ್ಮನ್ನು ನಾವು ಆಹುತಿ ಈಗ ಯಜ್ಞದೊಳಗೆ ಹೆಂಗೆಲ್ಲ ಆಹುತಿ ಹಾಕ್ತಾರಲ್ಲ, ಕಡೀಕ್ ನೀನು ಪೂರ್ಣ ಏನಪ್ಪ ಅಂದ್ರೆ ನಿನ್ನ ತನವನ್ನು ನೀ ಮರ್ತು ಕೂತಂದ್ರೆ ಅದೇ ಪೂರ್ಣಾಹುತಿ ಅಂತ ತಿಳ್ಕೊಂಡು ಪೂರ್ಣಾಹುತಿ. ಹಿಂಗೆ ನಾವು ಪೂರ್ಣಾಹುತನಾಗಬೇಕಿಲ್ಲಿ. ಅದಕ್ಕೆ ಜಗತ್ತಿನೊಳಗೆ ಭಗವಂತ ನಿರಾಕಾರ ನಿರ್ಗುಣನಾದಂತಹ ಪರಬ್ರಹ್ಮ ಸಾಕಾರ ರೂಪ ಧರಿಸಿ ಆ ಕಾಲಕ್ಕೆ ಅವತರಿಸಿಗೊತ್ತನೇ ಬಂದಾನ. ಏನು ಅವ ಹೇಳ್ಯಾನ, ಯಾವಾಗ ಧರ್ಮದ ಗ್ಲಾನಿ ಆಗ್ತದೆ, ಯಾವಾಗ ಏನಪ್ಪ ಅಂದ್ರೆ ಭಗವಂತನ ಭಕ್ತಿ ಮಾಡೋರಿಗೆ ತೊಂದರೆ ಆಗ್ಲಿಕ್ಕತ್ತದ, ಯಾವಾಗ ಧರ್ಮದ ಅವನತಿ ಆಗ್ತದೆ, ತೊಂದರೆ ಆಗ್ತದೆ, ದುಷ್ಟರ ಒಂದು ದುಷ್ಟ ಪ್ರವೃತ್ತಿ ಯಾರಂತಲ್ಲಿ ಯಾವಾಗ ಹೆಚ್ಚಾಗ್ತದೆ, ಎಲ್ಲರೂ ಯಾರು ಪ್ರಪಂಚದ ವಿಷಯದೊಳಗೆ ಆಸಕ್ತರಾಗ್ತಾರೆ, ಆವಾಗ ನಾನು ಮತ್ತೆ ಬರ್ಕೋತ ಇರ್ತೀನಿ ಅಂತೇಳಿ ಭಗವದ್ಗೀತದೊಳಗೆ ಕೃಷ್ಣ ಪರಮಾತ್ಮ ಹೇಳಿದಂಗೆ ಅಲ್ಲೆಲ್ಲೆಲ್ಲೆಲ್ಲಿ ಆಗ್ಯಾರ. ಏನು ದಾಸರ ರೂಪದಿಂದ ಆಗ್ಯಾರ, ಆಮೇಲೆ ಶರಣರ ರೂಪದಿಂದ ಆಗ್ಯಾರ, ಸದ್ಗುರುಗಳ ರೂಪದಿಂದ ಆಗ್ಯಾರ, ಸಂತರ ರೂಪದಿಂದ ಆಗ್ಯಾರ, ಆಮೇಲೆ ಸೂಫಿಗಳ ರೂಪದಿಂದ ಆಗ್ಯಾರ. ಎಲ್ಲ ಕಡೆ ಈ ಇದು ನಿರಾಕಾರ ನಿರ್ಗುಣನಾದಂಥ ಪರಬ್ರಹ್ಮ ಇವ್ರನ್ನೆಲ್ಲರನ್ನು ನನ್ನಿಂದ ಅಂತರಿಸಿ ಹೋದಂತಹ ಅಂಶಗಳು ಇವು. ನಮ್ಮಿಂದ ನೋಡ್ರಿ, ಅದು ಒಂದು ಯಾವ್ದು ಅಂತ ನೋಡ್ರಿ, ತುಜಿಯಾವಿಯೋಗೆ ಜೀವತ್ವ ಆಲಯ ಅಂತ. ಹೌದಲ್ಲ? ಅವ್ರ ಕರ್ನಾಟಕದಾಗ ತುಜಿಯಾವಿಯೋಗೆ ಸದ್ಗುರುನಾಥ ಪರಬ್ರಹ್ಮ ವಸ್ತುವೇ, ನಿನ್ನ ವಿಯೋಗದಿಂದ ನನಗೆ ಜೀವತ್ವ ಬಂದದ, ನಿನ್ನಿಂದ ಅಂತರಾಗಿದ್ದಕ್ಕೆ. ಶರೀರ ಯೋಗೆ ಬಹುದುಃಖ ಜಾಲೆ, ವಿಯೋಗ ಆಗಿದ್ದಕ್ಕೆ ನನಗೇನು ಸಮಾಧಾನ ಇಲ್ಲ. ಈ ಶರೀರ ಹೊತ್ಕೊಂಡು ಬಂದೆ, ಶರೀರದಾಗ ಬಂದು ನೆಲೆಸಿದೆ, ಪ್ರತಿ ಕ್ಷಣನೂ ಈ ಶರೀರದ ಒಂದು ಯೋಗದಿಂದ ನಾ ದುಃಖ ಅನುಭವಿಸ್ಲಿಕ್ಕತ್ತೀನಿ. ಬಹುದುಃಖ ಜಾಲೆ. ಮುಂದೆ ಅಜ್ಞಾನ ದಾರಿದ್ರ್ಯ ಮಾಜೆ ಹೆಸರೇನ ತುಜವಿನ ರಾಮ ಮಜೆ ಕಂಠನೆ. ನನ್ನಲ್ಲಿರುವಂಥ ಅಜ್ಞಾನ ಮತ್ತು ದಾರಿದ್ರ್ಯ ಬೇರೆ ಅಲ್ಲ, ಅಜ್ಞಾನನೇ ದಾರಿದ್ರ್ಯ ಅಂತ ತಿಳ್ಕೊಂಡು. ಎಲ್ಲಿ ಶ್ರೀಮಂತಿಕೆ ಇದ್ರೂ ಸಹಿತ ಅಜ್ಞಾನ ಅವನಂತಲ್ಲಿ ಪ್ರಾಪ್ತ ಆಗಿತ್ತು. ಅವ ಅಜ್ಞಾನಿ ಇದ್ದಂದ್ರೆ ಅವ ಒಬ್ಬ ದರಿದ್ರನೇ. ಬಡವಿದ್ರು ಸಹಿತ ಜ್ಞಾನಿ ಇದ್ರು ಸಹಿತ ಅವ ಒಬ್ಬವ ಏನಪ್ಪ ಅಂದ್ರೆ ಈ ಮೂರು ಲೋಕದ ಒಳೆ ಇದ್ದಂಗೆ ಅಂತ ಶ್ರೀಮಂತ ಅಂತ ತಿಳ್ಕೊರಿ. ಶ್ರೀಮಂತಿಕೆ ಇಲ್ಲದ, ನಮ್ಮ ಕಾಡಿಸಿದ್ದರ ಮನೆಯೊಳಗೆ ಏನದಲ್ಲ, ಇಲ್ಲಿ ಶ್ರೀಮಂತಿಕೆ ಅದ. ನೋಡ್ಲಿಕ್ಕೆ ನೀವು ಇದು ಅನ್ನಿಸ್ಬೋದು. ಖರೆ ಶ್ರೀಮಂತಿಕೆ ಎಷ್ಟದ ಅಂದ್ರೆ ಅವರಿಗೆ ನಾವು ಬಂದಂತಹ ನಮ್ಮ ಮಹಾರಾಜರ ಸ್ವರೂಪಿ ಈ ಭಕ್ತರಿದ್ದಾರಲ್ಲ, ಇವ್ರು ಎಷ್ಟು ಸಂತುಷ್ಟ ಮಾಡಿದ್ರು ನಮ್ಗೆ ಏನಪ್ಪ ಸಮಾಧಾನ ಇಲ್ಲ ಅಂತೇಳಿ 3 ದಿವಸ ಇಲ್ಲಿ ಎಲ್ಲರೂ ದುಡಿತಿರ್ತಾರೆ. ಇದು ಶಿಷ್ಯರ ಲಕ್ಷಣ. ಅಂಥ ನಿರ್ಗುಣ ನಿರಾಕಾರನಾದಂಥ ಪರಬ್ರಹ್ಮ ಸ್ವರೂಪ ಸಗುಣ ರೂಪ ಧಾರಣ ಮಾಡಿಕೊಂಡು ಬಂದಾಗ ಕೇವಲ ಬ್ರಹ್ಮಜ್ಞಾನಿ ಸದ್ಗುರುಗಳು ಇದ್ದ ಮಾತ್ರಕ್ಕೆ ಅವ್ರ ಇಚ್ಛಾ ಪೂರ್ತಿ ಆಗುದಿಲ್ಲ ಅಂತಾರೆ ಅವ್ರು ಸತ್ಶಿಷ್ಯರ ಲಕ್ಷಣದಾಗ. ಆಗ ಇವ್ರು ಹೇಳಿದರು, ಸದ್ಗುರು ಮತ್ತು ಸತ್ಶಿಷ್ಯ ಇವರಿಂದ ಪರಮಾರ್ಥ ವಿಕಸಿತ ಆಗ್ತದೆ. ಆದ್ರೆ ಸದ್ಗುರು ಚಲೋ ಇದ್ದ, ಬ್ರಹ್ಮಜ್ಞಾನಿ ಇದ್ದ, ಸತ್ಶಿಷ್ಯ ಅಪಾತ್ರರಿದ್ರೆ ಆ ಕೆಲಸ ಏನಾಗಬೇಕಾಗಿದೆ ಹೇಳಿ. ಹೌದಲ್ರಿ? ಈಗ ಬರಡು ಭೂಮಿ ಅದ, ಗರಸದ, ರಘು ಅದ್ರಾಗ ಚಲೋ ಬೀಜ ಹಾಕಿದ್ರೆ ಏನಾಗಬೇಕಾಗ್ಯದ? ಬೆಳೆಯುವುದಿಲ್ಲ ಅದು. ಹೌದಲ್ಲ? ಇನ್ನು ಭೂಮಿ ಚಲೋ ಅದ. ಈ ಸಸ್ಯಶ್ವರ ಲಕ್ಷಣದಾಗ ಅವ್ರು ಹೇಳ್ತಾರೆ, ಮೊದಲಿಗೆ ಸಸ್ಯಶ್ವರ ಹೆಂಗಿರ್ಬೇಕಂತ ಹೇಳೋಕ್ಕಿಂತ ಮೊದಲು ಇದರ ಮಹತ್ವ ಹೇಳ್ತಾರೆ ಅವರು ಸಮರ್ಥರು. ಎಂಥ ಚಾಣಾಕ್ಷ ಅವ್ರದ್ದು. ಕವಿ ವಾಲ್ಮೀಕ ಸಾರಿಕ ಮಾನ್ಯ ಈಸ ಅಂದರು. ವಾಲ್ಮೀಕಿ ಕವಿಗಳಂತೆ ಮಾನ್ಯತೆಯನ್ನು ಪಡೆದಂಥವ್ರು ಸಮರ್ಥರು. ಅವ್ರಂತಾರೆ,
ಭೂಮಿ ಚಲೋ ಅದಪ್ಪ, ಎಲ್ಲ ಅಗದಿ ಶಿಸ್ತು ಫಲವತ್ತಾದಂಥ ಭೂಮಿ ಅದ. ಅದರೊಳಗೆ ಯಾರಪ್ಪ ಅಪಾತ್ರರಾದಂಥ ಅಸದ್ಗುರುಗಳಿಂದ ನಿಮಗೆ ಅಕಸ್ಮಾತ್ ಇದು ಆತಂದ್ರೆ ಅವ್ರು ಸಾಕ್ಷಾತ್ಕಾರ ತಾವೇ ಈಸಲಿಕ್ಕೆ ಬರಲಾರ್ದು ಅವರಿಂದ ನೀವು ಈಜು ಕಲೀಲಿಕ್ಕೆ ಹೋದ್ರಿ ಅಂದ್ರೆ ಅಥವಾ ಅವ್ರ ಮೇಲೆ ಭಾರ ಇಟ್ಟು ನೀವು ನದಿ ಹಾರಿದ್ರಿ ಅಂದ್ರೆ ನಿಮ್ಮನ್ನು ಪಾರು ಮಾಡ್ಲಿಕ್ಕೆ ಆಗ್ತಾನ ಹೌದಲ್ರಿ. ಶಿಷ್ಯಾಸ ನ ಲಾವಿತಿ ಸಾಧನ ನ ಕರಿವಿತಿ ಇಂದ್ರಿಯ ದಮನ ಐಶಿಯ ಗುರು ಅಡಕ್ಯಾಚೆ ತೀನ್ ಮಿಳಾಲೆ ತರಿ ಟಾಕಾವೆ ಅಂತಾರೆ ಸಮರ್ಥರು. ಶಿಷ್ಯರಿಗೆ ಸಾಧನ ಮಾಡ್ಲಿಕ್ಕೆ ಹಚ್ಚಲಾರ್ದಂತವ ಬಂದ ಕೂಡಲೇ ರಘು ಏನಪ್ಪ ಈ ಸರ ಎಷ್ಟು ಹಾಕಿದ ದ್ರಾಕ್ಷಿ ಎಷ್ಟು ಬಂತು, ಬಿಲ್ ಎಷ್ಟು ಬಂತು, ಮತ್ತು ನಮ್ಮ ಕಡೆ ಏನು ಸರ್ಸೋದಿಲ್ಲನು. ಇಂಥ ಗುರುವಿನಿಂದ ನೀವು ಅನುಗ್ರಹಿತರಾದ್ರಿ ಅಂದ್ರೆ ನಿಮ್ಮಂತಲ್ಲಿ ಪಾತ್ರತಾ ಇದ್ದರೂ ಸಹಿತ ಅದು ಉಪಯೋಗಗಳು. ಅದಕ್ಕೆ ಇವತ್ತು ನಾನು ಈ ಸಶಿಷ್ಯರ ಒಂದು ಲಕ್ಷಣದ ಒಂದು 3 ಓವಿ ನಾನು ಅದಕ್ಕೆ ಅವ್ರು ಏನಂತಾರೆ ಮನೋಣ ಅದರ ಸಂಬಂಧ ಈಗೇನಿದ್ರೆ ಮೊದಲು ಹೇಳಲ್ಲ, ಅದರ ಸಂಬಂಧ ಸದ್ಗುರು ಬೇಕು. ಮೊದಲು ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬೇಕು. ಆನಿ ಸಶಿಷ್ಯ ಅದರ ಜೊತೆ ಶಿಷ್ಯ ಪಾತ್ರತೆ ಉಳ್ಳಂಥ ಶಿಷ್ಯ ಬೇಕು. ತೇತೆ ನ ಲಗತಿ ಸಾಯಾಸ ಅಂತಾರೆ. ಅಂಥದ್ರೊಳಗೆ ಏನೂ ತ್ರಾಸಿರಲಾರ್ದ ಜಗತ್ತಿನ ಕಲ್ಯಾಣದ ಕಾರ್ಯ ಆಗ್ತದೆ. त्या उभय त्यांची ಹವ್ಯಾಸ ಪುರೇ ಏಕಸರ. ಇಬ್ಬರು ಸದ್ಗುರು ಮತ್ತು ಸಶಿಷ್ಯ ಇಬ್ಬರ ಅಂತರಂಗದೊಳಗೆ ಇಬ್ಬರು ಏನು ಇಚ್ಛಾ ಮಾಡಿದ್ರಲ್ಲ ಅದು ಪ್ರಾಪ್ತ ಆಗ್ತಾ ಇರ್ತಾರೆ. ಜನಾರ್ದನ ಪಂತರಿಗೆ ಏಕನಾಥ್ ಮಹಾರಾಜರಂಥ ಸಶಿಷ್ಯರು ಸಿಕ್ಕರು ಅಂಥೇಳಿ ಸಾಧನದೊಳಗೆ ವಿಶೇಷ ಗಡಿಸಿದ್ರೆ ಬಾ ಅಂಥೇಳಿ ಅವ್ರು ಹೇಳಿ ಸೂಲುಬಂಜಿ ಪರ್ವತಕ್ಕೆ ಕಳಿಸಿದ್ರು. ಪರ್ವತಕ್ಕೆ ಏಕನಾಥ ಅಲ್ಲಿ ಹೋಗಿ ಸೂಲಬಂಜ ಪರ್ವತದಾಗ ಹೋಗಿ ಸಾಧನ ಮಾಡು, ಏನಾದರೂ ವಿಶೇಷ ಗಡಿಸಿದಾಗ ಮಾತ್ರ ನೀ ಬಾ ಅಂದರು. ಅಲ್ಲಿ ಊಟದ ವ್ಯವಸ್ಥೆ ಇಲ್ಲಿ ಏನೇನೇ ಇಲ್ಲ, ಹೋಗಂದ್ರು ಹ್ಞೂ ಅಂದ. ಅದಕ್ಕೆ ಮುಖ್ಯ ಸಶಿಷ್ಯಾಚೆಯ ಲಕ್ಷಣ ಸದ್ಗುರು ವಚನಿ ವಿಶ್ವಾಸಪೂರ್ಣ ಅನನ್ಯ ಭಾವೇ ಶರಣ ತ್ಯಾನಾವ ಸಶಿಷ್ಯ. ಅಂಥವ್ರು ಸಶಿಷ್ಯರು. ಮತ್ತು ಅಂಥವ್ರದ್ದು ಹೇಳ್ಕೊತ ಹೋದೇನೋ ಆಗಲಿಲ್ಲ ಅಂದ್ರೆ ಏನು ಉಪಯೋಗ? ಜನಿ ಸಾಂಗತ ಐಕತ ಜನ್ಮಗೇಲ ಮರಾಠ ಶ್ಲೋಕನಾಗ ಜಗತ್ತಿನೊಳಗೆ ಈ ಹೇಳೋದು ಕೇಳೋದ್ರಾಗ ಎಷ್ಟೋ ಮಂದಿ ಜನ್ಮಗಳೇ ಹೋದು. ಕೆಲವೊಬ್ಬ ಕೇಳ್ಕೊತನ ಹೋಗಿಬಿಟ್ಟ, ಕೆಲವೊಬ್ಬ ಹೇಳ್ಕೊತನ ಹೋಗಿಬಿಟ್ಟ. ಜನಿ ಸಾಂಗತ ಐಕತ ಜನ್ಮಗೇಲ ಪರಿವಾದ ಬೇವಾದ ತೈಸೆ ಚಿಠೇಲ. ಮತ್ತಿದ್ದಂಗಿರೋ ಸಿದ್ದೇಶ್ವರ ಮಾತರೇ ದೊಡ್ಡ ದೊಡ್ಡ, ಒಳಗೇನೇನು ಫರಕಾಗಿಲ್ಲ ಅಂತಂದ್ರೆ ಮಹಾರಾಜರಿಗೆ ಹೆಂಗೆ ಅನ್ನಿಸ್ತಾ ಅದನ್ನು ವಿಚಾರ ಮಾಡ್ರಿ. ನೀವಂತರೂ ಏನಪ್ಪ ಅಂದ್ರೆ ಸದ್ಗತಿ ಅಂತರೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಸ್ಥಿತಿಗೆ. ಆದರೆ ಮಹಾರಾಜರಂತಾರೆ ಇದೇ ಬೀಜ ಒಬ್ಬ ಉತ್ತಮ ಭೂಮಿಯೊಳಗೆ ಬಿತ್ತಿದ್ರೆ ಹೆಂಗೆ ಆಗ್ತಿತ್ತು ಅಂತಾರಿಲ್ಲ. ಬೀಜ ವೇಸ್ಟ್ ಆಗ್ತಿಲ್ಲ ಅದು. ಈಗ ನೀವು ಚಲೋ ಬೀಜ ತಂದಿರ್ತೀರಪ್ಪ, ಕಟ್ಟಿ ಜಂತಿಯೊಳಗೆ ಇಟ್ಟುಬಿಟ್ರೆ ಏನು ಉಪಯೋಗ ಅದಂಗಾತು. ಅದೇ ಬೀಜ ಚಲೋ ಫಲವತ್ತಾದ ಭೂಮಿಯೊಳಗೆ ಬಿತ್ತಿದ್ರೆ ಅದನ್ನು ಡಬಲ್ 10 ಪಟ್ಟು 20 ಪಟ್ಟು ಅದನ್ನು ಏನಪ್ಪ ಅಂದ್ರೆ ಅದನ್ನು ನಿಟ್ಟು ಹಚ್ಚಲಿಕ್ಕೆ ನಿಮಗೆ ಸಾಧ್ಯ ಆಗಲಾರ್ದಷ್ಟು ಸಮುದಾಯವ ಬೆಳಿಲಿಕ್ಕೆ ಸಾಧ್ಯ ಇತ್ತು. ವಿಚಾರ ಮಾಡ್ರಿ ನೀವು, ರಾಮಚಂದ್ರ ಮಹಾರಾಜರಿಗೆ ಒಬ್ಬರು ನಮ್ಮ ಮಹಾರಾಜರ ಶಿಷ್ಯರು. ಇವತ್ತಿನ ದಿವಸ 125ನೇ ವರ್ಷದ ನಾವು ಜನ್ಮೋತ್ಸವವನ್ನು ಮಾಡಿದೇವಲ್ಲ, ನಾವು ಈ ಜನ್ಮದಾಗ ಅದನ್ನು ನೋಡಿದೇವೆ ಅಂದ್ರೆ ಎಂಥ ಧನ್ಯರಿರ್ಬೇಕು ಹೇಳ್ರಿ ನೀವು, ಎಂಥ ಧನ್ಯರಿರಬೇಕು. ವಿಚಾರ ಮಾಡ್ರಿ ನೀವು, ಯಾವ ಊರೊಳಗೆ ಯಾವ ಭೂಮಿಯೊಳಗೆ ಮಹಾತ್ಮರು ಜನಿಸ್ಯಾರಲ್ಲ ಆ ಭೂಮಿಯೊಳಗೆ ಪೂರ್ಣ ಭಕ್ತಿ ಬತ್ತಿ ಹೋಗಿರ್ತದೆ. ತಿಳಿತ ನಿನಗೆ ಅದೇ ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ, ಅದಕ್ಕೆ ನಮ್ಮ ಮಹಾರಾಜರು ಏನು ಮಾಡಿದರು, ಬಿಟ್ಟು ಹೊರಗೆ ಬಂದ್ರು. ಅವರು ಹೊರಗೆ ಬಂದ ಮೇಲೆ ಒಬ್ಬವ ನಮ್ಮ ಮಹಾರಾಜರ ಜೊತೆ ಅಂದ್ರೆ ಆ ವಯಸ್ಸಿನ ಇದ್ಕಿಂತ ನಮ್ಮ ರಂಗಾಣಿಗೆ ಮಹಾರಾಜ ಆಗ್ಯಾನತ್ರಿ ಅಂತ. ನೀವು ಅಲ್ಲೇ ಇದ್ರಂದ್ರೆ ಅದಕ್ಕೆ ಸಮರ್ಥರಂತಾರೆ, ಎಲ್ಲಿ ಸಲಿಗೆ ಹೆಚ್ಚಾಗ್ತಾ ಅಲ್ಲಿ ಇರ್ಲಿಕ್ಕೆ ಹೋಗ್ಬೇಡ ಅಂತಾರೆ. ಯಾಕ್ರಿ ದಾಸಬೋಧನೆ ಹೇಳ್ಯಾರಿಲ್ಲ ಎಲ್ಲಿ ಸಲಿಗೆ ಇರ್ತದಲ್ಲ, ಸಲಿಗೆ ಆಗ್ತದಲ್ಲ ಅಲ್ಲಿ ಹೋಗಿ ಹೆಗಲ ಮೇಲೆ ಕೈ ಹಾಕ್ತಾರೆ.
ಇವು ಸದ್ಗುರು ಅಂತೇಳಿ ದೇವ್ರಂತ ತಿಳ್ಕೊಂಡು ಜನರು ನಿನ್ನ ಅವ್ಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಉದ್ಧಾರ ಮಾಡಿ ಗುರುರಾಯ ಅಂತ ಹೊತ್ನ್ಯಾಗ ಇವು ಬಂದು ಹೆಗಲ ಹಾಕೊಂಡು ನೀನು ಏನು ಮಹಾರಾಜ ಏನು ತರೋ ಅಂತಂದ್ರೆ ಏನು ಅದಕ್ಕೆ ಹೌದಲ್ಲ. ಅದಕ್ಕೆ ಸಮರ್ಥರಂದರು ಸಲಿಗೆ ಎಲ್ಲಿರ್ತದಲ್ಲ ಅಲ್ಲಿ ಭಾಳ ಇರಲಿಕ್ಕೆ ಹೋಗಬೇಡ, ಸಲಿಗೆ ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡ, ಕೊಡ್ಲಾರ್ದನು ಇರಬೇಡ. ಆದ್ರೆ ಅಲ್ಲಿ ನಿನ್ನ ಒಂದು ಇದಕ್ಕೆ ಧಕ್ಕಿ ಬರ್ತಿತ್ತು ಅಂತಂದ್ರೆ ನೀ ಅಲ್ಲಿ ಇರ್ಲಿಕ್ಕೆ ಹೋಗಬೇಡ ಅಂದ. ಹಂಗೆ ಎಲ್ಲಿಗೆ ಬಂದಿತ್ತು, ಏನು ಹೇಳಿಕತ್ತಿದ್ದು ನಾನು? ಸಾಲೋಡಿಗೆ ಸಪ್ತಾತು. ಒಬ್ಬ ನಮ್ಮ ರಾಮಚಂದ್ರರಾವ್ ಮಹಾರಾಜರಿಗೆ ನಮ್ಮಂಥ ನಮ್ಮ ರಂಗರಾವ್ ಮಹಾರಾಜರಂಥ ಒಂದು ಶಿಷ್ಯ ಸಿಕ್ಕಿದ್ದಕ್ಕೆ ಮಹಾರಾಜರ ಭಕ್ತಿಗಾಗಿ ಪ್ರಪಂಚ ತ್ಯಾಗ ಮಾಡಿದ್ರು ನಮ್ಮ ಮಹಾರಾಜರು. ಆತ್ಮ ಸಾಕ್ಷಾತ್ಕಾರಕ್ಕೆ ಮಾಡಲಿಲ್ಲ, ಆತ್ಮ ಸಾಕ್ಷಾತ್ಕಾರ ಸಂಸಾರದಾಗಿದ್ದೇ ಮಾಡಿಕೊಂಡವರು. ಅಂಥ ಧೀರ ಸನ್ಯಾಸ. ಲಗ್ನ ಆದಮೇಲೆ ನಾವು ಅಕಸ್ಮಾತ್ ಇಷ್ಟು ವರ್ಷ ಆಗ್ಯದ ನಮಗೆ ಲಗ್ನ ಆಗಿ ಸಪ್ತಾಹಕ್ಕೆ ಯಾಕೆ ಬರಲಿಲ್ಲ ಅಂದ್ರೆ ಮತ್ತೆ ಮನೆದೇ ಹೇಳ್ತೇವೆ ನಾವು. ಮೊದಲು ಹೆಂಡ್ತಿದ್ದು ಹೇಳ್ಕೊತ ಹೋಗ್ತೇವೆ, ಹಿಂದಾಗಡೆ ಮಕ್ಕಳದ್ದು ಹೇಳ್ಕೊತ ಹೋಗ್ತೇವೆ, ಹಿಂದಾಗಡೆ ಸ್ವಸ್ತ್ಯಾರ್ದು ಹೇಳ್ಕೊತ ಹೋಗ್ತೇವೆ, ಆದ್ರೆ ಹಿಂದಾಗಡೆ ಮೊಮ್ಮಕ್ಕಳದ್ದು ಹೇಳ್ಕೊತ ಕೊಡ್ತೇವೆ. ಮತ್ತು ಆಟೋದಕ್ಕೆ ಆರಾಮ ಹೋಗೇ ಬಿಡ್ತದೆ ಮತ್ತೆ. ಹೌದಲ್ಲ, ಆ ತನ್ನದಕ್ಕೆ ನೀವು ಇವ್ರದ್ದೆಲ್ಲ ಚಿಂತೆ ಮಾಡಿ ನನಗೊಬ್ಬ ನಮ್ಮ ಮಹಾರಾಜರ ಶಿಷ್ಯನೇ ಬಂದು ಭೇಟಿಯಾಗಿದ್ದ. ಬಂದು ಹಳ್ಳಿಕತ್ತೆ, ಯಾಕ್ರಿ ಮೊಮ್ಮಗನ ಬಿಟ್ಟು ಬಂದನ್ರಿ, ಹಿಂಗಾಗಿ ಒಟ್ಟ ದುಃಖ ತಡಿವಾರ್ದು. ಏನು ಅಂದ್ರೆ ಬರೀ ಇದನ್ನೇ ಹೇಳ್ಕೊತ ನೀವು ಹೋಗಿಬಿಟ್ರಿ. ನಮ್ಮ ಮಹಾರಾಜ ನೋಡ್ರಿ, ಅದೇ ಲಗ್ನ ಆಗಿದ್ರು, 17ನೇ ವರ್ಷಕ್ಕೆ ಉಪದೇಶ ಸಿಕ್ಕಿತ್ತು, 19ನೇ ವರ್ಷಕ್ಕೆ ಲಗ್ನ ಆಯ್ತು, 40ನೇ ವರ್ಷಕ್ಕೆ ಸಾಕ್ಷಾತ್ಕಾರ ಆಗಿ ಹೋಗಿಬಿಟ್ಟಿತ್ತು ಅವ್ರಿಗೆ. ಕೇವಲ 21 ವರ್ಷ ಸಂಸಾರದಾಗಿದ್ದ ಸಾಕ್ಷಾತ್ಕಾರ ಪಡೆದಂಥವ್ರು ಯಾರಂದ್ರೆ ನನ್ನ ಗುರುನಾಥ. ಇದನ್ನು ಹೇಳ್ಕೋಬೇಕು. ಮತ್ತು ನನ್ನ ಗುರುನಾಥ ಅಂತ ಹೇಳ್ಕೊಂಡ್ರೆ ನೀ ಏನು ಮಾಡಿದೀಪ ಅಂತ ಕೇಳ್ತಾರೆ ಮಹಾರಾಜರು. ನನಗದೇ ಅಂದರು, ಆದಿಪುರಾಣವನ್ನು ಅಸುರರಿಗೆ ಮಾರಿ ಬರ್ಸಿದ್ರು ಅವರು. ಆದಿಪುರಾಣ ತೆಗೆದಂದ್ರೆ ಬರೀ ಅಲ್ಲಿ ದೇವತೆಗಳು ಅವರೇ ಬರ್ತಾರೆ. ವೇದ ಪುರಾಣವನ್ನು ರಕ್ಕಸರಿಗೆ ಮಾರಿ, ಅದು ಅಲ್ಲಿ ನೀವು ವೇದ ಪುರಾಣಕ್ಕೆ ಹೋದೆ ಅಂದ್ರೆ ಬರೀ ರಕ್ಕಸರು ದೇವತೆಗಳು ಜಗಳ ಆಗಿಗಳ ಇವು ಆಯ್ತು. ಆಮೇಲೆ ಭಾರತ ಪುರಾಣವನ್ನು ಗೋತ್ರಂಗೆ ಮಾರಿ. ಇವೆಲ್ಲ ಪುರಾಣಗಳು ಕರ್ಮಕ್ಕೆ ಮೊದಲು, ನಿನ್ನ ಪುರಾಣಕ್ಕೆ ಬೆಲೆ ಇಲ್ಲ ನೋಡ. ಎಷ್ಟು ದಿವಸ ಅಡ್ಡಾಡಿದಪ್ಪ ಸತ್ತ ಹೋದೆ ಅಗದಿಗೆ ಬಿಳಿ ಅಂಗಿ ಹಾಕ್ಕೊಂಡು ಬುಕ್ಕಿಟ್ಟು ಹಚ್ಕೊಂಡು ಹೆಗಲ ಮೇಲೆ ಮತ್ತೊಂದು ಹೊಸ ಒಂದು ಸ್ಟೈಲ್ ಮಾಡ್ಕೊತ ಹೊಂಟಿ. ಎಷ್ಟು ವರ್ಷಕ್ಕೆ 27 ಸಪ್ತಾಹ ನಮ್ಮ ಮಹಾರಾಜರು ಹಾಕಿ ಕೊಟ್ಟಾರಂತೆ. ಯಾಕೆ ಹಾಕಿ ಕೊಟ್ಟಾರಂದ್ರೆ 27 ಹಾಕಿದ್ರು ಸಹಿತ ಪರಿವರ್ತನೆ ಆಗವಲ್ಲ ಅಂತ. ಅದ್ರ ಮೇಲೆ ಮತ್ತೆ ವಾರಕ್ಕೊಂದು ಸತ್ಸಂಗ, ವಿಶೇಷ ಸತ್ಸಂಗ ಎಷ್ಟು ಕೇಳಿದ್ರು ಸಹಿತ ಪರಿವರ್ತನೆ ಆಗಲಿಲ್ಲ ಅಂದ್ರೆ ನಿನ್ನ ಪುರಾಣ ಎಲ್ಲಿ ಬಂತಂತ. ನಿನ್ನ ಪುರಾಣ ಎಲ್ಲಿ ಬಂತು? ಮಹಾರಾಜರು ದೇಹ ಬಿಟ್ಟು 50 ವರ್ಷ ಆಯ್ತು. 50 ವರ್ಷದಾಗ ಮಹಾರಾಜರೇ ಒಂದು ದಿವಸ ಎಲ್ಲರಿಗೂ ಕನಸಿನಾಗ ಬರ್ತಾರೆ. ಎಲ್ಲರೂ ಕನಸಿನಾಗ ಬರ್ತಾರೆ. 50 ವರ್ಷದ ವಿಜೃಂಭಣೆಯಿಂದ ಮಾಡ್ಲಿಕ್ಕತ್ತಿರಪ್ಪ, 50 ವರ್ಷದಾಗ ನೀವೇನು ಕಮಾಯಿ ಮಾಡಿದ್ರಿ ಅಂತ ಕೇಳಿದ್ರಿ, ಏನು ಹೇಳ್ತೀವಿ? ಯಾಕ್ರಿ ಕಾಕರ ಕೇಳ್ತಾರೆ. 50 ವರ್ಷ ಬರೀ 20 ವರ್ಷನೇ ನಮ್ಮ ಮಹಾರಾಜರು ಸಾಕ್ಷಾತ್ಕಾರ ಮಾಡಿಕೊಂಡು ಗುರುವಿನ ಭಕ್ತಿ ಬೆಳೆಸೋ ಬಂದು ಮನೆ ಬಿಟ್ಟು ಹೊರಗೆ ಬಂದರು. 56 ವರ್ಷ ಆದರೂ ಸಹಿತ ಒಬ್ಬರು ನಿಮ್ಗೆ ತಯಾರಾಗಲಿಕ್ಕೆ ಆಗಲಿಲ್ಲ. ಮತ್ತು ಏನು ಮಾಡಿದ್ರಿಪ್ಪ ನೀವು ಅಂದ್ರೆ ಶಿಷ್ಯ ನಾವು ಹೆಂಗದ ಸದ್ಗುರು ವಚನ ವಿಶ್ವಾಸಪೂರ್ಣ. ನಾಚಿಕ್ ಬರ್ಬೇಕು ಅಲ್ರಿ. ಹೆಂಗಾಗ್ಬೇಕಂದ್ರೆ ನಾಚಿಕ್ ನಮಗೆ ಯಾವಾಗ ಬರ್ತದೆ? ಲಗ್ನ ಆದಮೇಲೆ ಏನು ಕೇಳ್ತಾ ಅಂತ ತಂದು ಕೊಡಲಿಲ್ಲ ಅಂದ್ರೆ, ಆಕೆ ಶಿಸ್ತಿಗೆ ಉಗುಳಿಲ್ಲ ಅಂದ್ರೆ ನಾಚಿಕ್ ಬರ್ತದೆ. ಹೌದಲ್ಲ? ಅಂದ್ರೆ ನಮಗೆ ಇಷ್ಟು ವರ್ಷ ಆದರೂ ಸಹಿತ ನಮ್ಮಂತಲ್ಲಿ ಇನ್ನೂ ತನಕನೂ ಏನು ಹೇಳೋದು? ಸತ್ಸಂಗ ಮಾಡ್ತೇವೆ, ನಮ್ಮವ್ರು ಕೂಡ ಮಾಡ್ತೇವೆ, ಎಲ್ಲಿ ಹೊರಗೆ ಹೋಗಿ ಏನು ಮಾಡೋದಿಲ್ಲ. ಆಮೇಲೆ ನಮ್ಮವ್ರಿಗೆ ಹೇಳ್ತೇವೆ 4 ಹೊತ್ತು ಭಜನೆ ಮಾಡಿರಿ, ನಮ್ಮವ್ರಿಗೆ ಧ್ಯಾನ ಮಾಡಂತ ಹೇಳ್ತೇವೆ, ನಮ್ಮವ್ರಿಗೆ ಸಪ್ತಾಗ ಬರುತ್ತೆ ಬರ್ರಿ ಅಂತ ಹೇಳ್ತೇವೆ. ಮತ್ತು ಇನ್ನು ಹೇಳ್ಕೊತಾನೆ ಕೂಡೋದಾತು. ಪರಿವರ್ತನೆ ಆಗಲಿಲ್ಲ ಅಂದ್ರೆ ಸದ್ಗುರು ವಚನದ ಮೇಲೆ ವಿಶ್ವಾಸ ಬೇಕು ಬೇಡ ನಮಗೆ? ಮುಖ್ಯ ಸಶಿಷ್ಯಾಚ ಲಕ್ಷಣ ಸದ್ಗುರು ವಚನಿ ವಿಶ್ವಾಸ ಪೂರ್ಣ ವಿಶ್ವಾಸ ಇಡಬೇಕು. ವಚನ ಅಂದರೆ ಯಾವುದು? ಮಾತಾಡಿ ಹೇಳಿದ್ದಲ್ಲ ಅದು ವಚನ. ನಾವೇನು ತಿಳ್ಕೊಂಡೆವು?
ರಘುನ ಮುಂದೆ ಒಂದು ಹೇಳ್ಯಾರ ಮಹಾರಾಜರು, ಅವನು ಅಂತರಂಗ ನೋಡ್ಕೊಂಡು ಹನುಮಂತ ದೇವ್ರ ಮುಂದೆ ಹೇಳ್ಯಾರ, ನನ್ನ ಮುಂದೆ ಹೇಳ್ಯಾರ, ಕಾಕನ ಮುಂದೆ. ಇವು ವಚನ ಅಲ್ಲಿವು ಅವ್ರವ್ರನ್ನ ಹೆಂಗೆ ಆ ಮಟ್ಟದಿಂದ ಮ್ಯಾಲೆ ತರೋ ಸಂಬಂಧ ಉಪದೇಶ ಮಾಡಿದ ಉಪದೇಶಗಳಿವು. ವಚನ ಅಂತಂದ್ರೆ ನಾಮಸ್ಮರಣೆ, ನಾಮ ಮಂತ್ರೋಪದೇಶ ಕೊಟ್ಟಾರಲ್ಲ ಅದು ಉಪದೇಶ, ಅದು ವಚನ. ಆ ವಚನದ ಮೇಲೆ ವಿಶ್ವಾಸ ಇಡೋಕೆ ಈ ನಾಮ ಬರೇ ಏನಪ್ಪ ಅಂದ್ರೆ ಭಗವಂತನ ಹೆಸರು ಅಷ್ಟೇ ಅಲ್ಲ, ಇದು ಸಬೀಜ ನಾಮದ. ಇದು ನನ್ನ ಒಳಗೆ ಇದನ್ನು ಶ್ವಾಸದಾಗ ಕೂಡ್ಲಿಕ್ಕತ್ತಂದ್ರೆ ನಿಶ್ಚಿತವಾಗಿಯೂ ರಕ್ತದಾಗ ಕೂಡ್ತದೆ. ರಕ್ತದಾಗ ನಿಶ್ಚಿಂತ ರಕ್ತಮಯ ಆತಂದ್ರೆ ಮುಂದೆ ನಾಡಿ ಒಳಗೆಲ್ಲ ಇದೇ ಹರಿದಾಡ್ಲಿಕ್ಕತ್ತದ. ಆವಾಗ ನೀ ನೋಡೋ ದೃಷ್ಟಿಯಿಂದ, ನೀ ನಿಂದ್ರು ಸ್ಟೈಲ್ದಿಂದ, ನೀ ಹಾಕೋ ಅರ್ಬಿಯಿಂದ, ಆಮೇಲೆ ನೀ ಕೇಳುವಂಥ ಪದ್ಧತಿಯಿಂದ, ನಿನ್ನ ಬಾಯಿಯಿಂದ ಬರುವಂಥ ಮಾತುಗಳ ಒಂದು ವಾಣಿಯಿಂದ, ಎಲ್ಲದರಿಂದಲೂ ಬ್ರಹ್ಮದ ಒಂದು ಸ್ಥಿತಿ, ಬ್ರಹ್ಮಸ್ಥಿತಿ ಅದೇನಂತಾರಲ್ಲ ಅಮೃತನೇ ಸುರಿತದಂತ ತುಕಾರಾಮ್ ಮಹಾರಾಜರು ಅಂದ್ರೆ ಇಲ್ರಿ. ತುಕಾಮಣೆ ಸುಖ ಪರಾವಿಯೇ ಸುಖೆ ಅಮೃತ ಹೇ ಮುಖೆ ಸ್ರವತಸೆ. ನಾವು ಮಾತಾಡಿದ್ರೆ ಹೆಂಗಿರ್ಬೇಕಂದ್ರೆ ಏನಪ್ಪ ಇವರು ಅಮೃತನ ಸುರಿದಂಗೆ ಆಗ್ತವೆ, ಅವ್ರ ಮಾತು ಕೇಳಾರ್ದ ಬಿಟ್ಟು ಹೋಗ್ಬಾರ್ದು ನಾವು ಅಂತ ಹಿಂಗೆ ನಮಗೆ ಅನಿಸ್ಬೇಕು. ಅಲ್ಲೇನು ಕೂಡ್ದೋ ಮರ ಗುಂಪು ಹಾಕೊಂಡು ಕೂಡ್ತಾರೆ, ಒಂದು ನಮನೆ ನಗ್ತಾರೆ, ಒಂದು ನಮನೆ ಇದು ಮಾಡ್ತಾರೆ, ಅಲ್ಲೇನು ಅಂತಂದ್ರೆ ಏನು ಉಳ್ದಂಗೆ ಆಗ್ತದೆ. ಹೌದಲ್ಲ, ನಮ್ಮಂತಲ್ಲಿ ಬರಬೇಕು. ಕಲ್ಸಕ್ರಿ ಇರುವಿಗಳಿಗೆ ಏನ್ರಿ ಆಮಂತ್ರಣ ಪತ್ರಿಕೆ ಕೊಡ್ತಾನೆ. ನಾ ಸಿಹಿದ್ದನ್ನು ಬರೋ ಅಂತ ಆಮಂತ್ರಣ ಕೊಡ್ತಾನೆ. ಅದು ಇರೋದೇ ಸಿಹಿ ಅದ. ಹಂಗೆ ನಾವು ಸಿಹಿ ಆಗ್ಬೇಕು ಕಲಸಕ್ಕರಿಗತೆ. ಇದು ಶಿಷ್ಯರ ಲೆಕ್ಕ. ಇನ್ನು ಸದ್ಗುರು ವಚನ ವಿಶ್ವ ಅನನ್ಯ ಭಾವೇ ಶರಣ. ಎರಡನೇದು ಲಕ್ಷಣ ಏನು? ಅನನ್ಯವಾಗಿ ಶರಣ ಹೋಗ್ಬೇಕು. ಅನನ್ಯ ಅಂದರೆ ಏನು? ಕೆಲವೊಂದು ಶಬ್ದಗಳನ್ನು ನಾವು ಅಂತ್ಯವು ಅರ್ಥ ಆಗಿರೋದಿಲ್ಲ. ಅನನ್ಯ ಅಂದ್ರೆ ಅನ್ಯನಾಹಿ ಮಂಜೆ ಅನನ್ಯ ಅಂತ ದಾಸಬೋಧನಾಗ ಹೇಳ್ತಾರೆ. ಹೇಳ್ಯಾರಿಲ್ರಿ? ಅನ್ಯನಾಹಿ ಮಂಜೆ ಅನನ್ಯ. ಅನ್ಯ ಇರ್ಲಾರ್ದು ಯಾವುದದಲ್ಲ ಅದು ಅನನ್ಯ. ಅನ್ಯ ಅಂದರೆ ಯಾವ್ದು ಹಂಗಾರೆ ರಾಜ? ಸಮರ್ಥರನ್ನ ಬಿಟ್ಟು ಉಳ್ಕಿದ್ದೇನದಲ್ಲ ಅದು ಅನ್ಯ. ಹೌದಲ್ಲ? ಅದನ್ನು ಎಲ್ಲನೂ ಸಂಕಲ್ಪ ಅಭಿಮಾಯ ಸಂಸಾರ ಅದನ್ನು ಎಲ್ಲನೂ ನೆನಪಾರ. ಸದ್ಗುರುವಿನ ಉಪದೇಶ ಒಂದೇ ನೆನಪಿಡು, ಇದು ಅನನ್ಯ ಭಾವೇ ಶರಣ. ಹೌದಲ್ಲ? ಈ ಒಂದು ಶರಣತ್ವ ಬರಬೇಕು. ಅದಕ್ಕೆ ಅವ್ರಂದ್ರು ಮನೋನ ಸದ್ಗುರು ಆಣಿ ಸತ್ಶಿಷ್ಯ ಇವರಿಬ್ಬರು ಬೇಕು. ತೇತೆ ನ ಲಗತಿ ಸಾಯಾಸ. ಇವರಿಬ್ಬರು ಹಿಂಗೆ ಕೂಡಿದ್ರು ಅಂದ್ರೆ ಬೇಕಾದೇನಪ್ಪ ಅಂದ್ರೆ ಜಗತ್ತಿನ ಇಡೀ ಏನಪ್ಪ ಅಂದ್ರೆ ಭೂಮಂಡಲನೇ ಕಲ್ಯಾಣ ಮಾಡುವಂಥ ಒಂದು ಸಾಮರ್ಥ್ಯ ಬರ್ತದೆ. ತ್ಯಾ ಉಭಯತಾಂತಿ ಹವ್ಯಾಸ. ಅವರಿಬ್ಬರದು ಹವ್ಯಾಸ ಅಂದ್ರೆ ಹವ್ಯಾಸ ಅಂತ ಯಾಕೆ ಶಬ್ದ ಬಳಸ್ಯಾರೆ? ಆ್ಯಕ್ಚುಲಿ ಇದನ್ನ ಬಳಸುವ ಹಂಗೆ ಇರುವುದಿಲ್ಲ. ಇದು ಹವ್ಯಾಸ ಅನ್ನುವಂಥ ಚಟಕ್ಕೆ ಸಂಬಂಧಿಸಿದ ಇದು ಯಾವ ತಂಬಾಕು ತಿನ್ನೋ ಹವ್ಯಾಸದ ಅಂತಂತಾರೆ. ಹೌದಲ್ಲ? ಆದ್ರೆ ಅವತಾರ ತೊಟ್ಕೊಂಡು ಬಂದಂತಹ ಸದ್ಗುರುಗಳು ಏನಿದ್ದಾರಲ್ಲ ಅವ್ರಿಗೆ ಜಗತ್ತು ಕಲ್ಯಾಣದ್ದೇ ಒಂದು ಹವ್ಯಾಸ. ಅವ್ರಿಗೆ ಮತ್ತೊಂದು ಉಡುತ್ತು ಹವ್ಯಾಸ ಇಲ್ಲ, ಉಡುವುದು ತಿನ್ನುವುದು ಏನೇನು ಹವ್ಯಾಸ ಇಲ್ಲ. ಅವ್ರ ಹವ್ಯಾಸ ಏನು? ಜಗತ್ತಿನ ಕಲ್ಯಾಣ. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ. ಅದರ ಸಂಬಂಧ ದೇಹ ಕಷ್ಟವಿತಿ ಪರೋಪಕಾರ. ಅದರ ಸಂಬಂಧ ಪರೋಪಕಾರ. ನಮ್ಮಂಥವ್ರು ಸದ್ಗುರುವಿನ ಸಮೀಪದಾಗ ಅಲ್ಲ, 12 ಹರದಾರಿ ದೂರ ಇರ್ಬೇಕು ನಾವು. ಕರೆ ಅಂದ್ರೆ ಏನ್ರಿ? ಯಾಕಂದ್ರೆ ನಮ್ಮ ಸ್ಥಿತಿ ಹಂಗದ. ಆದರೂ ಸಹಿತ ನಮ್ಮನ್ನು ನೋಡ್ಲಾರ್ದ ಅಪ್ಕೊಂಡ್ರಲ್ಲ. ಯಾಕೆ ಅಪ್ಕೊಂಡ್ರಂದ್ರೆ ಇವ್ರು ಉದ್ಧಾರ ಮಾಡೋದು ನನ್ನ ಕೆಲಸ ಅದನಪ್ಪ, ನಾನು ಅದ್ರ ಸಂಬಂಧ ಬಂದೀನಿ. ಗಿರಿಮಲ್ಲಪ್ಪ ಮಹಾರಾಜರಿಗೆ ಅವ್ರ ಸುತ್ತಲೇ ಬರೇ ಇವರು ದಮ್ದಮ್ಮನವ್ರು ಇದ್ರು. ಅವ್ರು ಕೇಳಿದ್ರು, ಏನು ರೀ ಬರೀ ನಿಮ್ಮಂತಲ್ಲಿ ದಮ್ದಮ್ಮವ್ರೆ ಕೂತಾರೆ ಏನು? ಅವ್ರಂದ್ರಂತ ಇನ್ನೂ ಕಡೆ ತೋರಿಸ್ತಂದ ಕೂಡಲೇ ಅಲ್ಲಿ ಭಕ್ತರು ಕೂತಿದ್ರು. ಅವ್ರಂದ್ರು, ನೋಡು ನಾವೊಬ್ಬ ಡಾಕ್ಟ್ರ ಹೊಸಾಗರದಿಂದ ನಿಮ್ಮನ್ನು ಪಾರು ಮಾಡೋ ಸಂಬಂಧ ಬಂದಂಥ ಡಾಕ್ಟ್ರ್. ನನ್ನ ಅಂತಲ್ಲಿ ಅಗದಿ ಪೈಲ್ವಾನ್ಗಳು ಬಂದು ಕೂತಾರೆ. ನನ್ನ ದಂಧ ಹೆಂಗೆ ಆಗ್ಬೇಕಂದ. ಕುಡುಕರು ಅವರು ಇವರು ಹೆಂಡ್ರನ್ನ ಹೊಡೆಯವರು ಇಂಥವ್ರೆ ನಮ್ಮ ಮಹಾರಾಜ್ರೆ ಅಂತಿದ್ರು. ಏನು ಮಾಡೋದಪ್ಪ ಮರ, ನಮ್ಮ ಶಿಷ್ಯರೆಲ್ಲ ಹೆಂಡ್ರನ್ನ ಬಡಿಯವ್ರೆ ಇದ್ದಾರಂತ ಅಂತಿದ್ರಿಲ್ರಿ. ಅವಾಗ ಅದೊಂದು ಸ್ಪ್ಯಾಷನ್ ಅದು. ಲಗ್ನ ಆಗೋಕ್ಕಿಂತ ಮೊದಲು ಚಲೋ ಗಂಡಸ ಹೆಂಗಿದ್ದಾನಪ್ಪ ಅಂದ್ರೆ ಅವ್ನು ಹೆಂಡ್ತಿನ ಮನಗಂಡು ಬಡದು ಮೆತ್ತೆ ಮಾಡ್ತಾರ, ಅಗದಿ ತನ್ನ ಇದ್ರಾಗ ಇಟ್ಕೊಂಡಾನ ಅವಾಗ ಕೊಡೋದು. ಪೌರುಷತ್ವ ಅನ್ನುವಂಥದ್ದು ಹೆಂಡ್ರನ್ನ ಹೊಡಿದ್ರಾಗಿತ್ತು ಅವಾಗ ಹಿಂದಕ್ಕೆ. ಏನು
ಹೀಗಾಗಿ ಮತ್ತು ನೀವು ಹೆಂಡ್ರನ್ನ ಹೊಡಿತೀರಿ, ಹೆಂಡ್ರು ಗೋಳಿ ಆಡ್ತಾರೆ, ಅವ್ರ ಕಣ್ಣ ನೀರು ಬರ್ತಾವಂದ್ರೆ ಹೆಂಡ್ರು ಹೃದಯದೊಳಗೆ ಸಮರ್ಥರಿಲ್ಲನು. ಮತ್ತು ಇಷ್ಟು ಕಲ್ಪನಾ ನಮಗೆ ಬರಲಿಲ್ಲ ಅಂದ್ರೆ ಸಶಿಷ್ಯರು ಹಂಗಾಗ್ತೀವಿ. ಇನ್ನು ಮನೋಣ ಹಂಗಾರೆ ಏನಾಗಬೇಕು, ಶಿಷ್ಯರು ಅಂತೇಳಿ ಏನಿರ್ಬೇಕಂದ್ರೆ ಸಾಧನ. ಮೊದಲ ಇವರು ಶಿಷ್ಯತ್ವ ವಹಿಸಿದ ಮೇಲೆ ನಾವು ಸಾಧಕರು. ಅಲ್ಲಿ ತನಕ ಸಾಧಕರಲ್ಲ. ಸಾಧನೆಯನ್ನೇ ಮಾಡಲಿಕ್ಕೆ ಏನು ಕೊಟ್ಟಾರಲ್ಲ ಮಹಾರಾಜರು, ಅದನ್ನು ನಾವು ಮಾಡೋದು ಸಾಧಕರ ಕೆಲಸ. ಸಾಧನ ನಮಗೆ ಹೇಳ್ಯಾರ, ಸಾಧನ ಮಾಡಿರಿಪ್ಪ ಅಂತಂದ್ರೆ. ಸಾಧನ ಮಾಡಿರಿ ಅಂದ್ರೆ ನಾಮಸ್ಮರಣೆ ಮಾಡಿರಿ ಅಂತ ಹೇಳ್ಯಾರ. ಅದ್ರ ಜೊತೆ 4 ಹೊತ್ತು ಭಜನೆ ಮಾಡಿರಿ ಅಂತ ಹೇಳ್ಯಾರ. ಅದ್ರ ಜೊತೆ ದಾಸಬೋಧ ಓದ್ರಿ ಅಂತ ಹೇಳ್ಯಾರ. ಈಗ ನಾನು ನಿಮ್ಮನ್ನು ಕೇಳ್ತೀನೀಗ, 3 ಹೊತ್ತು ದಾಸಬೋಧ ಓದ್ಬೇಕು ಖರೆ ಅಂದ್ರೆ. ಯಾಕ್ರಿ? ದಿವ್ಸಕ್ಕೆ 1 ಹೊತ್ತು 1 ಸಮಾಸರಿ ಯಾರಾದರೂ ದಾಸಬೋಧ ಓದೋರು ವಿಚಾರ ಮಾಡಿದ್ರೆ 100ಕ್ಕೆ ಭಾಳ ಆದ್ರೆ ಒಂದು 30 ಮಂದಿ ಓದ್ತಾರೆ. 10 ಮಂದಿ ಒಳಗೆ 3 ಮಂದಿ ಓದ್ತಾರೆ, 7 ಮಂದಿ ಏನು ಓದ್ಲಿಕ್ಕೆ ಹೋಗೋದು. ಜಾಲಿ ಸಾಧನಾ ಚೇಪುರ ಅಲ್ಲಿಗೆ ಮುಗಿದು ಬಿಡ್ತದೆ ಏನು ರೀ. ಇನ್ನು ಕೆಲವು ಮಂದಿ, ಅದರಾಗೆ ಕೆಲವು ಮಂದಿ ದಾಸಬೋಧ ದಿವಸ ಮುಂದಿನ ಸಮಾಸ ಓದೋದಿಲ್ಲ. ನಾಮಸ್ಮರಣೆ ಭಕ್ತಿ ಒಂದು ಓದ್ ಮುಗಿಸು, ಮಾಘಜಾಲಿ ನಿರೂಪಣ, ಕೀರ್ತನ ಭಕ್ತಿ ಲಕ್ಷಣ, ಆತ ಏಕ ವಿಷ್ಣು ಸ್ಮರಣ, ನಾಮಸ್ಮರಣ, ತೀಸರಿ ಭಕ್ತಿ. ಹೌದಲ್ಲ. ಅದಕ್ಕೆ ಅವರಂತಾರ. ಮತ್ತದು ಸುವರ್ಣ ದೇವಾಚೆ ಕರಾವೆ, ಅಖಂಡ ನಾಮ ಜಪದ ಜಾವೆ, ನಾಮಸ್ಮರಣೆ ಪಾವಾವೆ, ಸಮಾಧಾನ ನಿತ್ಯ ನೇಮೆ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳಿ, ಕರೀತ ಜಾವೆ, ಸುಖ ದುಃಖ ಉದ್ವೇಗ. ಒಂದು ಶುರು ಮಾಡಿಬಿಟ್ರಂದ್ರೆ ಎಲ್ಲ ಓವಿಗಳು ಅಂದುಬಿಡ್ತಾರೆ ದಾಸಬೋಧ ಓದಿದೆ. ಒಂದು ಓವಿ ಅರ್ಥ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಾರ್ದ ಪರಮಾರ್ಥ ಹೆಂಗೆ ಆಗ್ತದೆ ಹಂಗಾರೆ ಅದು. ಅದಕ್ಕೆ ಅವ್ರಂದರು ಮೊದಲ ಸಾಧನ ಮಾಡೋದು, ಅಭ್ಯಾಸ ಮಾಡಿರಿ ಅಂತಾರೆ ಅವರು. ಅಭ್ಯಾಸ ಮಾಡಿರಿ ಅಂದ್ರೆ ನೀವು ಹಿಂದೆ ಕಲ್ತದ ಪುಸ್ತಕ ತೊಗೊಂಡು ಟೆಕ್ಸ್ಟ್ ಬುಕ್ ಓದು ಬೇಡ್ರಿ. ಅಭ್ಯಾಸ ಅಂದ್ರೆ ದಾಸಬೋಧ, ಏಕನಾಥಿ ಭಾಗವತ, ಮನಾಚ್ಯ ಶ್ಲೋಕ, ಆಮೇಲೆ ಜ್ಞಾನೇಶ್ವರಿ, ಇವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದರೆ ಏನು? ಈಗ ಅವನು ಓದಬೇಕು, ಓದಿದಂಗೆ ನಾವು ನಡಿಲಿಕ್ಕೆ ಪ್ರಯತ್ನ ಮಾಡೋದು ಅಭ್ಯಾಸ. ಬರೀ ಓದೋದು ಅಭ್ಯಾಸ ಅಲ್ಲ. ಹೌದಲ್ಲ. ನಾವು ಓದೇವ್ರಿ ಮನಗಂಡು ದಾಸಬೋಧ 108 ಸರಿ ಮುಗಿಸೇವು. ಹೌದು, ಬರೀ ಓದಿಬಿಟ್ಟು ನೀನು ಅದ್ರಾಗ ಪರೀಕ್ಷೆ ನಿಮ್ಗೆ ಇಟ್ರಂದ್ರೆ ಏನು ಬರೀತಿ ನೀನು? ಅದಕ್ಕೆ ಓದಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನು ಮನನ ಮಾಡ್ಕೋಬೇಕು, ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು, ನಮ್ಮ ಜೀವನದಾಗ ಅಳವಡಿಸ್ಕೊಂಡು ಒಂದರೆ ನಡ್ಕೋತ ಹೋಗ್ಬೇಕು. ಒಂದೊಂದು ಓವಿಯೊಳಗೆ ಏನೇನು ಹೇಳ್ಯಾರ. ಹೌದಲ್ಲ. ಆಮೇಲೆ ಅಭ್ಯಾಸ ಆಣಿ ಸದ್ಗುರು, ಸಶಿಷ್ಯ ಆಣಿ ಶಾಸ್ತ್ರ ವಿಚಾರ. ಚಲೋ ತತ್ವಚಿಂತನದ ಬಗ್ಗೆ ವಿಚಾರ ಮಾಡಬೇಕು. ನಮ್ಮಲ್ಲೇ ಹೆಂಗಾಗ್ಯದಂದ್ರೆ ಈಗ ಅಭ್ಯಾಸ ಅಂತರೂ ಮಾಡೋದು ಅಲ್ಲೇ ಆಗ್ಯದ ನಮಗೆ. ಯಾಕಂದ್ರೆ ನಾವು ಈಗ ಆಲ್ರೆಡಿ ಪಾಸ್ ಆಗಿಬಿಟ್ಟೆವು ಅಂತ ನಾವು ತಿಳ್ಕೊಂಡ್ಬಿಟ್ಟೆವು. 1ನೇದ್ದು. 2ನೇದ್ದು ವಿಚಾರ ಚಿಂತನೆ ಮಾಡಬೇಕು. ನಾವೇನು ಶಿಷ್ಯರು ಕೂಡಿರ್ತೀವಲ್ಲ ಅಶೋಕ, ಒಟ್ಟು ಮಾತಾಡಬಾರ್ದು. ಏನು ನಿಮಗೆ ಅನುಭವಕ್ಕೆ ಬಂದದ, ಅಥವಾ ಇವತ್ತೇನು ದಾಸಬೋಧ ಓದಿರಿ, ಅದನ್ನು ಹಿಂಗೆ ಹೇಳ್ಯಾರ, ಮತ್ತು ಇದಕ್ಕೆ ನೀವು ಹೆಂಗೆ ಅಂತೀರಿ, ಹಿಂಗೆ ಅನುಭಾವಿಗಳ ಜೊತೆ ಕುತ್ಕೊಂಡು ಒಂದೊಂದು ವಿಚಾರ ಬಗ್ಗೆ ಚಿಂತನೆ ಮಾಡಬೇಕು. ಗೋಳು ಮಾತಾಡೋದು, ಮೊಬೈಲ್ ಕೈಯಾಗಿ ಇಡೋದು, ಒಬ್ಬರು ನೋಡಿ ಒಬ್ಬರು ನಗೋದು, ಇವೆಲ್ಲ ಒಂದು ಸಮುದಾಯಕ್ಕೆ ಪೂರ್ಣ ಏನಪ್ಪ ಅಂದ್ರೆ ಬಿಳಿ ಅರಿವ್ಯಾಗ ಚಿಕ್ಕಿ ಇಟ್ಟಂಗಿವು. ಆಯ್ತಾ? ಇನ್ನು ಸತ್ಕರ್ಮ. ನಾವು ಹೆಂಗೆ ಸದ್ಗುರುಗಳ ಶಿಷ್ಯರು ಹೆಂಗಿರ್ಬೇಕಂದ್ರೆ ನಮ್ಮಿಂದ ಸತ್ಕರ್ಮಗಳಿಗೆ ಆಗಬೇಕು. ಸತ್ಕರ್ಮದಾಗ ಬಂದು ಧನದಾನ, ವಸ್ತ್ರದಾನ, ಅನ್ನದಾನ, ಉದಕದಾನ, ಕರಿ ಬ್ರಾಹ್ಮಣ ಸತ್ತರ್ಪಣ ಸತ್ವಗುಣ ಅಂದ್ರಲ್ಲ, ಇದು ಸತ್ಕರ್ಮದಾಗೇ ಬಂತು. ಎಲ್ಲಿ ಮಠ ಮಾನ್ಯಾದಿಗಳಲ್ಲಿ ಏನಾದರೂ ಏನಪ್ಪ ಅಂದ್ರೆ ಪ್ರಸಾದದ ವ್ಯವಸ್ಥೆ ಮಾಡೋದು, ಅದಕ್ಕೆ ಖರ್ಚು ಮಾಡೋದು, ಎಲ್ಲೆಲ್ಲಿ ಏನರ ಅಕಸ್ಮಾತ್ ಅಲ್ಲಿ ಏನರ ಅವನು ಇದು ಮಾಡೋದು, ಹಾಳು ಬಿದ್ದಿದ್ದು ಅವನ್ನೆಲ್ಲ ಮತ್ತೆ ಕಟ್ಟೋದು, ಅವ್ನು ಹೇಳ್ಯಾರ ನೋಡ್ರಿ ಇದ್ರಾಗ ದಾಸಬೋಧನಾಗ ಹೇಳ್ಯಾರ. ಇವತ್ತಕ್ಕೆಲ್ಲಕ್ಕೂ ಮಾಡೋದು ಸತ್ಕರ್ಮ. ನಾವು ರಗಡ್ ರೊಕ್ಕ ಅದ ಅಂತೇಳಿ ಹೆಂಡತಿ ಭಾಳ ದಿವಸ ಅದು ಕೇಳಿಕತ್ತಾಳ ಅಂದ್ರೆ ಒಂದು 10 ತೊಲಿ ಬಂಗಾರ ತೊಗೊಂಡು ಹೋದ್ರೆ ಸತ್ಕರ್ಮ ಅಲ್ಲದ. ಎಲ್ಲೆಲ್ಲಿ ನಿಂತದ. ಆಮೇಲೆ ಬಡವ ವಿದ್ಯಾರ್ಥಿಗಳು ಕಲಿಬೇಕಂತಿರ್ತಾರೆ, ಕಲಿಬೇಕಂತ ಅಪೇಕ್ಷೆ ಇರ್ತದೆ, ರೊಕ್ಕ ಇರೋದಿಲ್ಲ. ನೀವು ಇದ್ದವ್ರು ಅವ್ರಿಗೆ ಕೊಡೋದು, ಅವ್ರದ್ದು ಒಂದು ವರ್ಷದ ಜವಾಬ್ದಾರಿ ಎಲ್ಲ ತಗೋದು, ಅವ್ರಿಗೆ ಶಿಕ್ಷಣದ ಇದು ಕೊಡೋದು, ಹೀಗೆಲ್ಲ ಇವೆಲ್ಲ ಸತ್ಕರ್ಮದಾಗ ಬರ್ತಾವೆ. ಹೋದವ್ರಿಗೆ ತಗೋ ಅನ್ನೋದು, ರಗಡವ ನಿನ್ನ ರೊಕ್ಕ ತೊಗೊಂಡು ಏನು ಮಾಡಲಿ ಅಂತ ಅನ್ನೋದು, ತಗೋರೋ ಅಂತ ಇದ್ದವ್ರಿಗೆ ಕೊಟ್ಟು ಕೂತ್ರೆ ಆಗೋದೇನದು.
ಹೌದಲ್ಲ? ಇಲ್ದವ್ರಂತಲೇ ಬಡವ್ರಂತಲೇ ಯಾರು ಹರಕರ್ಬಿ ಹಾಕ್ಕೊಂಡು ಶಾಲಿಗೆ ಹೋಗ್ತಿರ್ತಾರೆ, ಆಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ ಅಂಥವ್ರಿಗೆ ಯೂನಿಫಾರ್ಮ್ ಕೊಡಿಸ್ರಿ, ಬುಕ್ ಕೊಡಿಸ್ರಿ, ನೋಟ್ಬುಕ್ ಕೊಡಿಸ್ರಿ, ಎಲ್ಲ ತುಟ್ಟೆವ ಈಗ. ಏನು ಇಂಥವ್ರನ್ನ ನೋಡಿನ್ರಿ. ಮತ್ತು ಒಂದಿಬ್ಬರು 3 ಮಂದಿ 4-5 ಮಂದಿ ವಿದ್ಯಾರ್ಥಿಗಳದ್ದು ಒಂದು ವರ್ಷದ ಪೂರ್ಣ ಜವಾಬ್ದಾರಿ ತೊಗೊಂಡಂಥವ್ರು ನೋಡಿನಿ. ಏನು ಅದರಾಗ ಒಂದು ಧನ್ಯತಾ ಭಾವ ಅವರಂತಲ್ಲಿ ಪ್ರಕಟ ಆಗಿದ್ದು ನೋಡೀನಿ. ಇದೆಲ್ಲ ಏನಪ್ಪ ಅಂದ್ರೆ ಸತ್ಕರ್ಮ ಅನಿಸ್ಕೊತದ. ಆಮೇಲೆ ಸತ್ಕರ್ಮ, ಸದ್ವಾಸನ, ಇವೆಲ್ಲ ಲಕ್ಷಣ ಯಾಕೆ ಹೇಳಿಕತ್ತಂದ್ರೆ, ಈಗ ಹೋದ ಸರಿನೂ ಹಿಂಗೆ ಆಗಿತ್ತು. 2ನೇ ದಿವಸ ಈ ಸರಿ ಮಂದಿ ಭಾಳ ಕೂಡ್ಯದ. ಹೋದ ಸರಿ ಅಂತೂ ಒಂದು 4-5 ಮಂದಿ ಇದ್ದು, ಇವರು ಈ ಪಿ ಟಿ ಯಾವ್ದಿರೋದು ನೋಡ್ರಿ. ಆವಾಗ ಶಿಷ್ಯನಂತಲೇ ಏನು ಆಚಾರ ನಿಯಮಗಳವಲ್ಲ ಅವ್ರ ಬಗ್ಗೆನೇ ಮಾತಾಡಿದ್ದೀವಿ ನಾವು. ಏನು ಹಿಂಗೆ ಒಂದೊಂದು ಇವತ್ತು ನಮಗೆ ಇಲ್ಲಿ ಕೂತ್ಕೊಳ್ಳೆ ನಾ ಇದನ್ನು ತೊಗೊಂಡು ನಾನು ಹಂಗಾರೆ ಇವತ್ತು ಶಿಷ್ಯರ ಲಕ್ಷಣದಾಗ ಸದ್ವಾಸನ ಅಂದರೆ ಏನು ಕಾಕರ? ವಾಸನ ಕ್ಷಯ ಆಗಬೇಕು ಅಂತಂತಾರೆ, ಹೌದಲ್ಲ? ಅಂದ್ರೆ ಸದ್ವಾಸನ ಅಂತಂದ್ರೆ ಇನ್ನೊಂದು ವಾಸನ ಅದ ಅಂದಂಗೆ ಆತ್ಲ, ಅದ ಇಲ್ರಿ? ಅದ್ರ ವಿರುದ್ಧ ಸದ್ವಾಸನ ಅಂದ್ರೇನು? ಸಚ್ಚಿತ್ ಆನಂದವಾದಂಥ ಆ ಪರವಸ್ತುವಿನ ಒಂದು ಸಾಕ್ಷಾತ್ಕಾರ ಮಾಡ್ಕೊಂಥ ಇಚ್ಛಾ ಸದ್ವಾಸನ. ಆದರೆ ಇನ್ನೊಂದು ವಿರುದ್ಧ ವಿಷಯ ವಾಸನ. ಏನ್ರಿ ವಿಷಯ ವಾಸ? 5 ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವತ್ತರ ಒಂದು ಏನಪ್ಪ ಅಂದರೆ ಇವತ್ತಕ್ಕಾಗೇ ಹಾತೋರಿದು, ಇವನು ಭೋಗಿಸೋದಕ್ಕಾಗಿ ಇವ್ರಂತಾರೆ ಯಾರು? ರಾಮನ ಗುರುಗಳು ಯಾರ್ರಿ? ವಶಿಷ್ಠ. ಯೋಗ ವಾಸಿಷ್ಠ ಅಂತ ಬುಕ್ ಅದಲ್ಲ, ಅದ್ರಾಗ ಒಂದು ಶ್ಲೋಕ ಹೇಳ್ತಾರೆ: ಕಾಮ ಕಲಂಕಿತೋ ಲೋಕೋ ಬಂಧುವೋ ಭವಬಂಧನ, ಭೋಗ ಭವ ಮಹಾರೋಗ ತೃಷ್ಣ ಮೃಗತೃಷ್ಣಿಕ ಅಂತೇಳಿ ಒಂದು ಶ್ಲೋಕ ಅದ. ಅಂದ್ರೆ ಸದ್ಯದ ಇದ್ರೊಳಗೆ ಕಾಮವಾಸನೆ ಒಳಗೆ, ಕಾಮವಾಸನೆ ಅಂದರೆ ಕೇವಲ ಸ್ತ್ರೀ ಪುರುಷರ ಸಂಘ ಅಲ್ಲ, ಇಚ್ಛಾಸಕ್ತಿ, ವಿಷಯ ವಾಸನ. ಇದ್ರೊಳಗೆ ಕಲಂಕಿತರಾಗಿ ಹೋಗಿಬಿಟ್ಟಾರಂತ. ಎಲ್ಲಿ ನೀವು ಸಪ್ತಾಹದಾಗ ಕೂತರು ಸಹಿತ ಅವರು ವಿಷಯ ವಾಸನ ಹೋಗಿಲ್ಲ. ಅಲ್ಲಾದರೂ ಅವ್ರ ಮನ ಎಲ್ಲಿ ಬೇಕಾದಲ್ಲಿ ತಿರುಗಾಡ್ಲಿಕ್ಕತ್ತದ, ಏನು ಬೇಕಾದಷ್ಟು ಹೊಲಸು ವಿಚಾರ ಮಾಡ್ಲಿಕ್ಕತ್ತದ. ಈಗ ನೋಡ್ರಿ, ಒಬ್ಬ ಪ್ರವಚನ ಮಾಡ್ಲಿಕ್ಕತ್ತಂದ್ರೆ ಸುಮ್ಮ ಕೇಳ್ಬೇಕಂತ ಭಾವದಿಂದ ಕೇಳೋರು ಕಡಿಮೆ. ಅದ್ರಾಗ ಇವ್ ಏನು ಹೇಳ್ತಾನೆ ನೋಡ್ಬೇಕಂತ ಪರೀಕ್ಷೆ ಮಾಡೋರು ಹೆಚ್ಚು, ಇವೇನು ಹೇಳ್ತಾನಂತ ಇದು ಮಾಡೋರು ಹೆಚ್ಚು. ಅವ್ರಿಗಿಂತ ವಯಸ್ಸಾದವ ನಾ ಇದ್ದೀನಿ, ಇವಾಗೇನು ತಿಳಿದದು ಸಣ್ಣವ, ನಂಬಿದ್ರಿ ನಾವು, ಇವೇನು ಹೇಳ್ತಾನಂತ. ಇವೆಲ್ಲ ಏನಂದ್ರೆ ಎಷ್ಟು ವಿಕಲ್ಪ ಅಂದ್ರೆ ಒಳಗಿನ ಸೂಕ್ಷ್ಮ ಅಹಂ ಸೇರ್ಕೊಂಡು ಯಾರನ್ನೂ ಅನ್ಲಿಕ್ಕೆ ಬಿಡೋದಿಲ್ಲ. ಒಟ್ಟು ಮತ್ತೊಬ್ಬರಿಗೆ ನಾವು ಏನರ ಅಂದೇವು ಅಂದ್ರೆ ಅದರೊಳಗೆ ನಮ್ಮ ಜ್ಞಾನವನ್ನು ನಾವು ಪ್ರಕಟ ಮಾಡ್ಕೋತೀವಿ. ನಾವು ಹೆಂಗೆ ಜ್ಞಾನಿಗಳಂತ ಹೆಂಗೆ ತಿಳ್ಕೊತೀವಿ ಅಂದ್ರೆ ಅವನು ತಪ್ಪು ಎತ್ತಿ ಆಡೋದ್ರಾಗ ನಾವು ಜ್ಞಾನಿ. ಅಶೋಕ್ ಹಂಗೆ ಮಾಡ್ಬೇಕನ್ನು ಅವು ಉಳ್ಕಿದ್ದು 9 ಅವ ಸಮರ್ಥ ಸೇವೆಗಾಗಿ ಕಳೆದಿದ್ರೆ ಬಿಡೋದು. ಅದನ್ನು ಒಂದು ಏನದಲ್ಲ, ಹೌದು ಬಿಡು ಅವ ಮಾಡ್ತಾನೆ ಗೊತ್ತದ, ಎಲ್ಲ ರಗಡೆ ಎಲ್ಲ ಬಿಟ್ಟು ಈಗ ಮಹಾರಾಜರ ಸೇವಾ ಕಾಡ್ಯಾಡ್ತಾನೆ ಕರೆ. ಆದರೆ ಈ ಗುಣ ಯಾಕಿರ್ಬೇಕು ಅವಾಗ? ಅದನ್ನು ಬಿಡುದು. 9 ಅವು ಮಾಡಿದ್ದು ಹೊಗಬೇಕಂತ ನಮಗೆ ಅನಿಸಿಲ್ಲ. ನಾ ಅದೇ ಹತ್ತಲ ಚಲೋ ಪ್ರವಚನ ಅಕಸ್ಮಾತ್ ಹೇಳಿದ ಮೇಲೆ ನನಗನ್ಸಿದ ಮಟ್ಟಿಗೆ ಭಾಳಷ್ಟು ಮಂದಿನ ಇವರೆಲ್ಲ ನಾವು ಪ್ರವಚನದಾಗ ಎದ್ದು ಬಂದು ಮುಂದೆ ಕೂಡ್ತಿದ್ರು. ಏನು ಅಲ್ಲ, ಈಗೂ ಕೂಡ್ತೀರಿ, ಹೌದಲ್ಲ? ಕೂಡ್ತಿದ್ರಲ್ಲ ಅಂದ್ರೆ ಅಷ್ಟು ಪ್ರೀತಿ. ಇನ್ನೊಬ್ರು ಹೊರಗೆ ಇರ್ತಿದ್ರು, ಅಕಸ್ಮಾತ್ ನಾ ಹೋಗಿ ಅವ್ರಿಗೆ ಭೇಟಿ ಅದಕ್ಕೂ ಅವ್ರು ಏನು ಪ್ರವಚನ ಹೇಳಿದ್ರಿ ಶಂಕರಣ್ಣವ್ರೆ, ಏನು ವಿಷಯ ಬಂತು, ಚಲೋ ಬಂತು ರೀ, ಭಾಳ ಆನಂದ ಆತಂತ ಅನ್ನೋದಿಲ್ಲ. ಖರೆ ಹೇಳ್ಬೇಕಂದ್ರೆ ನಿಮ್ಮನ್ನು ಮುಂದೆ ಹೋಗಬಾರ್ದು ನಾವು. ಮತ್ತು ನಿಮ್ಮ ಮುಂದೆ ಹೋಗಬಾರ್ದು, ನಿಮ್ಗೆ ಚಲೋ ಅನ್ಸಿದ್ದು ನನಗೆ ಹೆಂಗೆ ಗೊತ್ತಾಗ್ಬೇಕದು? ಇರ್ಲಿಕ್ಕಂದ್ರೆ ನೀವೇನು ಹೇಳ್ತೀರಿ? ಮಹಾರಾಜರು ಹೇಳ್ಸ್ಯಾರಂತ ಮತ್ತು ಏನು ಮಾಡೋದೆಲ್ಲ ಮಹಾರಾಜರೇ ಮಾಡಿಸ್ಲಿಕ್ಕತ್ತಾರೆ. ಏನು ನೀನು ಹೇಳ್ತೀರಿ ಅಂದ್ರೇನು? ಚಲೋ ಮಾಡಿದನು ಹೊಗಳಬೇಕನ್ನುವಂಥದ್ದು ಮೊದಲು ಕಲ್ಕೋರಂತ ನಾವು. ಏನು ಈಗ ನಮ್ಮ ಮಹಾರಾಜರು ಈಗ 50 ವರ್ಷನಾಗ ಎಷ್ಟು ಸೇವೆ ಮಾಡ್ತಾರೆ. ಇದೇ ಹನುಮಂದಿಯವ್ರನ್ನ ತಗೋರಿ. ನಿಮಗೆ ಇದರ ಮಾನ್ಯ ಗಾಡಿ ಮೇಲೆ ಇದು ಆದಾಗ ಅವ್ರ ಪರಿಸ್ಥಿತಿ ಹೆಂಗಾಗಿತ್ತು, ಡಾಕ್ಟ್ರು ಹೇಳಿದರು ನೀವು ಎಲ್ಲಿ ಕೂಡಬಾರ್ದು, ಏನು ಎಷ್ಟೊಂದು ಪತ್ತೆ ಹೇಳಿದ್ರಂದ್ರೆ ಇವರಿಗೆ ನಾ ಚಿಂತೆ ಇವ್ರ ಸಂಬಂಧ ನಾ ಚಿಂತೆ ಮಾಡಿ ಅಂದಿನಿಲ್ರಿ. ನೀವು ಬರಬೇಡ್ರಿ, ನೀವು ಕೂಡ್ರಿ, ಕುರ್ಚಿ ಮೇಲೆ ಕೂಡ್ರಿ.
ಯಾವುದು ಮತ್ತು ಅಂಥದ್ದು ಯಾವುದು ಬಿಡಲಿಲ್ಲ ಅವರು. ಅಲ್ರಿ ಮಹಾರಾಜ್ರ ಕೃಪಾ ಟೀಕ್ ಅದ. ನಾ ಅಂದ ಕೂಲಿ ಅನ್ನೋರು ಆಯ್ತಲ್ರಿ ಮಹಾರಾಜ್ರು ಇದ್ದಾರೆ ಅಂತೇಳಿ ಅನ್ನೋದು ಮಾಡ್ಕೋತ ಕೂತಿದ್ದಕ್ಕೆ ಅವ್ರು ಹೆಂಗಂದ್ರೆ ಲಘುನೇ ಆರಾಮಾಗಿ ಹೋಗ್ಬಿಟ್ರು ಅವರು. ಮಹಾರಾಜ್ರ ಕೃಪಾ ಬಿದ್ದು ಬಿಡ್ತಲ್ಲೇ, ಕೃಪಾ ದೃಷ್ಟಿ ಬಿತ್ತು. ಕೃಪಾ ದೃಷ್ಟಿ ಬಿದ್ದರೆ ಡಾಕ್ಟ್ರ್ ಏನು ಮಾಡ್ತಾನೆ? ಹಾಂ ಮತ್ತು ರೀ ಹಾಂ ಮತ್ತು ಯಾವುದೂ ಬಿಡಲಿಲ್ಲ, ಹೌದಲ್ಲ? ಹಾಂ, ಮತ್ತು ಇವೆಲ್ಲ ಸಶಿಷ್ಯರ ಲಕ್ಷಣವ. ನೀವನ್ನ ಹಂಗೆ ಮಾಡೋದು ನಿಮ್ಮ ಕರೆ ಹೊಗಳಬಾರ್ದು ರೀ. ನಿಮ್ಮನ್ನು ಕರೆ ಅಂದ್ರೆ ನೀವು ಮಾಡೋದು ನೋಡ್ಬೇಕಾರೆ ಆದರೂ ಹೊಗಳಬಾರ್ದು ರೀ. ನಿಮ್ಮ ಮುಂದೆ ಹೊಗಳಬಾರ್ದು. ನಾವು ಮಂದಿ ಮುಂದೆ ಹೊಗಳ್ತೀವಿ. ಮಂದಿ ಮುಂದೆ ಹೊಗಳಿದ್ರೆ ಏನಾಗಬೇಕಾಗ್ಯದ? ಹೌದಲ್ಲ? ಹಾಂ. ಆಮೇಲೆ ಇದು ಹೆಂಗಿರ್ಬೇಕಂದ್ರೆ ಮನ್ಯಾಗ ಹೆಣ್ಮಕ್ಳು ಅಡುಗೆ ಮಾಡಿರ್ತಾರೆ ಅಥವಾ ಇಲ್ಲಿ ಪ್ರಸಾದ ಮಾಡಿರ್ತಾರೆ, ಸುಮ್ಮನೆ ತಿಂದ್ಬಿಡುದು. ನಮ್ಮ ಮಹಾರಾಜರು ಅಂತಿದ್ರು, ಏನು ಜನ ಬಾಯ್ ಏನು ಮಸ್ತ್ ಆಗ್ಯದ ನೋಡು ಅಂತಿದ್ರಿಲ್ರಿ. ಯಾರೇ ಏನು ಮಾಡಿದ್ರು ಅಷ್ಟ ಅಂದೆ ಇದು ನಲ್ಲಿಕ್ಕೇನು ಹೋಗಿರ್ತದೆ? ಹಾಂ ಆಗಿತ್ತಿಲ್ಲ. ಹಾಂ, ಇಲ್ಲಿ ಪ್ರಸಾದದ ಮಾತೇ ಬೇರೆ. ಈಗ ನಾನು ಇವತ್ತು ಪ್ರಸಾದ ಅಲ್ಲೇ ಅದು ನಮ್ದು ಅಂತೇಳಿ ಬಂದನ್ನ ಇಲ್ಲಿಗೆ. ಹೌದಲ್ಲ? ಅದಕ್ಕೆ ಎಲ್ಲೇ ನಾವು ಪ್ರಸಾದಕ್ಕೆ ಹೋದಿದ್ರೆ ಅವ್ರು ಏನೇ ಮಾಡೋಲ್ಲ, ಭಕ್ತರನ್ನ ಏನು ಮಸ್ತ್ ಆಗ್ಯದ, ಅಮೃತ ಅದಂಗೆ ಆಗ್ಯದ, ಎಷ್ಟು ಆನಂದ ಆಗ್ತದೆ. ಅದು ಏನೂ ಇಲ್ಲ ನಿನ್ನ ಮುಂದೆ ಹೋಗಬಾರ್ದು. ಮತ್ತು ಏನು ಹೇಳ್ಬೇಕಿಲ್ಲ. ಪಾಪ ಅವ್ರು ಗುದ್ದಾಡಿ ಮಾಡಿರ್ತಾರೆ. ಇದ್ದದ್ರಾಗೆ ಜೋಡಿಸಿ ಮಾಡೋದು ಭಾಳ ಮುಖ್ಯದ. ಸಿಕ್ಕಾಪಟ್ಟೆ ಮಸಾಲೆ ಗಿಸಾಲಿ ಎಲ್ಲ ರೊಕ್ಕ ಕೊಟ್ಟು ತೋರಿಸೋದ ಇವೆಲ್ಲ ನಮಗೆ ಬೇಕಾ ಅಂತೇಳಿ ಬುಕ್ಕ ನೋಡಿ ಹಾಕೋತಿ ಹಿಂಗೆ ಕೂಡುದ. ಮತ್ತು ಏನೂ ಇರಲಾರ್ದಲ್ಲಿ ಅಮೃತಮಯ ಪ್ರಸಾದ ಆಗ್ಬೇಕಾತಂದ್ರೆ ಅಂಥ ತಾಯಿನ ಅನ್ನಪೂರ್ಣ ಅನ್ನೋ ರೂಪನಾಗ ನಾವು ನೋಡಬೇಕು. ಹೌದಲ್ಲ? ಹಂಗೆ ಇವೆಲ್ಲ ಸಸ್ಯರ ಲಕ್ಷಣವ. ಇವೆಲ್ಲ ಇರಬೇಕಂತಾರೆ. ಆಮೇಲೆ ನಿತ್ಯ ನೇಮ ಎಂದೂ ತಪ್ಪಿಸಬಾರ್ದು. ನನ್ನ ದೃಷ್ಟಿಯೊಳಗಂತರೂ ಸದ್ಯದ ಮುಂದಿನ ಪೀಳಿಗೆ ಉಪದೇಶ ತೊಗೊಂಡವ್ರು 4 ಹೊತ್ತ ಭಜನೆ ಮಾಡೋರು 10ರಾಗ 3 ಮಂದಿನೇ ಇದ್ದಾರೆ. 7 ಮಂದಿಗೆ ಭಜನೆ ಬರೋದಿಲ್ಲ. ಏನು ನಾ ಎಲ್ಲ ಮಾರ್ಕ್ ಮಾಡ್ಕೋತಿರ್ತೀನಿ. ಯಾಕಂದ್ರೆ ನಾ ಏನು ಸಣ್ಣವಲ್ಲ, ಎಲ್ಲ ನೋಡ್ತಿರ್ತೀನಿ ಏನೇನು ನಡೆದದ. नाही तरी पाषांड संचरे ऐसे हे अवघेची मिळे तरीच ವಿಮಲ ಜ್ಞಾನ. ಇಷ್ಟೆಲ್ಲ ಇದ್ರೆ ಮಾತ್ರ ವಿಮಲ ಬ್ರಹ್ಮನ ಸ್ಥಿತಿ ಅಥವಾ ಸದ್ಗುರುಗಳ ಸ್ವರೂಪ ಗೊತ್ತಾಗ್ತದೆ. ಇರ್ಲಿಕ್ಕಂದ್ರೆ ಸಾಧ್ಯನಿಲ್ಲ ಅಂತಾರೆ. ಅದಕ್ಕೊಂದು ಬಲ ಬರ್ತದೆ. ಇವೆಲ್ಲ ಇದ್ರೆ ತಿಳಿತದೆ, ಸುಮ್ಮನೆ ತಿಳಿಯೋದಿಲ್ಲ. ನಾಹಿ ತರಿ ಪಾಷಾಂಡ ಸಂಚರೆ ಬಳಿ ಸಮುದಾಯ. ಇವು ಇರ್ಲಿಕ್ಕಂದ್ರೆ ಆ ಸಮುದಾಯದೊಳಗೆ ಏನಂತಂದ್ರೆ ಪಾಷಾಂಡತನನೇ ಬೆಳೀತದೆ. ವಿಪರೀತ ಬುದ್ಧಿ ಅವರೇ ಬೆಳೀತಾರೆ. ಒಬ್ರಿಗೊಬ್ಬರು ಅನ್ನೋದು, ಒಬ್ರಿಗೊಬ್ಬರನ್ನ ಏರಿಸೋದು, ಕೂಡಿಸೋದು. ನಿಮಗೆ ಒಂದು ಮಾತು ಕಡಿದು ಹೇಳಿ ಇವತ್ತಿನ ಪ್ರವಚನಕ್ಕೆ ನಾವು ವಿರಾಮ ಕೊಡ್ತೀನಿ. ಏಕನಾಥಿ ಭಾಗವತ್ನಾಗ ರೀ ಏಕನಾಥ್ ಮಹಾರಾಜರು ಒಂದು ಓವಿ ಬರ್ದಾರೆ. ಯಾವ ಸಮುದಾಯದೊಳಗೆ ಒಂದು ವ್ಯಕ್ತಿನ ಏರಿಸೋದು, ಒಂದು ವ್ಯಕ್ತಿನ ಇಳಿಸೋದು, ಈ ಒಂದು ಕ್ರಿಯೆ ನಡೀತಿತ್ತಂದ್ರೆ ಆ ಸಮುದಾಯ ಒಂದಿಲ್ಲ ಒಂದು ದಿವಸ ನೆಲ ಕಸ್ತದೆ ಅಂಥೇಳಿ ಈ ಶ್ಲೋಕನಾಗೆ ಬರ್ದಾರ. ಅದಕ್ಕೆ ಇವನ್ನೆಲ್ಲ ನಮಗೊಂದು ದೊಡ್ಡ ಜವಾಬ್ದಾರಿ ಅದ. 50 ವರ್ಷ ಆಯ್ತು, ಇನ್ನಾದರೂ ನಾವು ಏನಂದ್ರೆ ನಮ್ಮ ಮಹಾರಾಜರ ಭಕ್ತಿ ಭೂಮಿ ಮೇಲೆ ಉಳಿಬೇಕು. ಬರೀ ಉಳಿದ್ರೆ ನಡೆಯೋದಿಲ್ಲ, ಬೆಳಿಬೇಕು. ಈ ಒಂದು ಉದ್ದೇಶ ಇಟ್ಟುಕೊಂಡು ನಾವು ನೀವುಗಳೆಲ್ಲ ಇಲ್ಲಿ ತನಕ ಸಾಕಷ್ಟು ಪ್ರಪಂಚ ಮಾಡಿದ್ದಾಗಿದೆ. ಪ್ರಪಂಚದಿಂದ ಒಂದು ಸ್ವಲ್ಪ ಹೊರಗೆ ಬರೋಣ. ಮಹಾರಾಜರ ಸಂಬಂಧ ನಾವೇನಪ್ಪ ಅಂದ್ರೆ ನಮ್ಮ ಇಡೀ ಸರ್ವಸ್ವನ್ನೇ ಮಹಾರಾಜರ ಸೇವೆಗಾಗಿ, ಮಹಾರಾಜರ ಭಕ್ತಿ ಉತ್ತರೋತ್ತಿ ಬೆಳೆಯೋದಕ್ಕಾಗಿ ನಾವು ಅದನ್ನ ಇದು ಮಾಡೋಣ. ನಮ್ಮ ತಪ್ಪುಗಳನ್ನ ಮೊದಲು ಹುಡ್ಕೋಣ, ಆಮೇಲೆ ಮಂದಿ ತಪ್ಪು ಹುಡ್ಕೋದು ಅದು ವಿಚಾರ ಮಾಡೋಣಂತ. ಮೊದಲು ನಮ್ಮ ತಪ್ಪ ಹುಡ್ಕೊಂಡು ನಾವು ಇದು ಆಗಿ ಏನಪ್ಪ ಅಂದ್ರೆ ಅಂಥ ಒಂದು ಪವಿತ್ರ ಜೀವನ ನಡೆಸ್ಕೊಂಡು ನಾವು ಈ ಮಾರ್ಗದಾಗ ಮುಂದುವರೆದೇವಂದ್ರೆ ಮಹಾರಾಜರ ಕೃಪಾ ನಿಮಗೆ ಆಗ್ತದೆ. ಅಂಥ ಒಂದು ವಿಚಾರವನ್ನು ಸಶಿಷ್ಯರ ಲಕ್ಷಣದ ಬಗ್ಗೆ ಇವತ್ತು ಹೇಳಿದರು. ಮತ್ತು ಸಂಜೆನಾಗ ಯಾರು ಮಹಾತ್ಮರು ಬಂದವರಾದರೂ ಇದನ್ನ ಹೇಳ್ತಾರೆ. ಮುಂದೆ ನಾಳೆ ಇವರು ಕಾಕರು ಹೇಳ್ದಂಗೆ ಭಕ್ತಿ, ಜ್ಞಾನ, ವೈರಾಗ್ಯ ಇವು 3 ಮೆಟ್ಲಿದ್ದಂಗೆ. ಇವು ಅಡ್ಡುಣಿಗಿತ್ತು ನೋಡಿ ಇರ್ತಿತ್ತು ಅನ್ನೋ ಊಟಕ್ಕೆ ಕೂಡ್ತಿದ್ರು. 3 ಗಾಲಿದು ಇರ್ತಿದ್ದಿಲ್ಲ ರೀ. ಆ 3 ಗಾಲಿದ್ರೊಳಗೆ ಒಂದು 3 ಕಾಲಿಂದ ಒಳಗೆ ಒಂದು ಕಾಲು ತೆಗೆದ್ರಂದ್ರೆ ಊಟ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಯಾಕ್ರಿ? ಒಗ್ಗಾಲಿನೇ. ಹಂಗೆ ಮಹಾರಾಜರ ಒಂದು ಸಂತೋಷ ಪಡಬೇಕಾದ್ರೆ ನಮ್ಮಂತಲ್ಲಿ ಭಕ್ತಿನೂ ಬೇಕು, ಜ್ಞಾನನೂ ಬೇಕು, ವೈರಾಗ್ಯನೂ ಬೇಕು.
ಇವತ್ತರ ಮಹತಿಯನ್ನು ನಾವು ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಇದಕ್ಕೆ ಬರೋರು ಬಾ ಅಂತ ಹೇಳ್ರಿ ಸ್ಕೂಲ್ 5 ರಿಂದ 6 ರಿಂದ 7 ದಯವಿಟ್ಟು ಬರ್ರಿ ಎಲ್ಲರೂ ಸ್ವಲ್ಪ